records like the writings of Sir Thomas Rowe, William Hawkinson, Peter Munde, Peter Delville, Elphinstone. All these writings helps to understand the and reconstruct the Indian history from 1526 to 1857. Please note that our title of the paper is Indian History and Culture from 1526 to 1857. We have to give equal importance to the Mughals as well as even the freedom movement of India till 1857. So well, and ನಾನು ಅದೇ ಮುಂದುವರೆದ ಭಾಗವಾಗಿ ಬಾಬರ್ನು ಭಾರತಕ್ಕೆ ಬರೋಕ್ಕಿಂತ ಮೊದಲು ಇಂಡಿಯಾ ಆನ್ ದ ಈವ್ ಆಫ್ ಬಾಬರ್ ಅಂದ್ರೆ ಭಾರತಕ್ಕೆ ಬಾಬರ್ನು ಬರೋಕ್ಕಿಂತ ಮೊದಲು ಇದ್ದಂತ ರಾಜಕೀಯ ಪರಿಸ್ಥಿತಿ ದೆಹಲಿ, ಲಾಹೋರ್, ಪಂಜಾಬ್, ಮೇವಾರ್, ದಖನ್ ಭಾರತ ಮತ್ತು ಈ ಒಂದು ಭಾಗಗಳಲ್ಲಿ ಇದ್ದಂತ ರಾಜಕೀಯ ಪರಿಸ್ಥಿತಿಗಳನ್ನು ಕುರಿತು ನಾನು ಮೊದಲನೇ ಘಟಕದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ಎರಡನೇ ಘಟಕದಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಮುಘಲ್ ರೂಲ್ ಅಂತಕ್ಕದ್ದು ನಾನು ಕುರಿತು ಮಾತಾಡಿದ್ದೀನಿ. ಮೊಘಲ್ ರೂಲ್ ಅನ್ನ ಸ್ಥಾಪನೆ ಮಾಡುವಲ್ಲಿ ಬಾಬರ್ ಮಾಡಿದಂತ ಯುದ್ಧಗಳು ಮತ್ತು ಅವನ ದಿಗ್ವಿಜಯಗಳು ತುಂಬಾ ಮುಖ್ಯ ಆಗತ್ತೆ. ಆ ತರುವಾಯ ಬಾಬರ್ ತರುವಾಯ ಹುಮಾಯೂನ್ ಅಧಿಕಾರಕ್ಕೆ ಬರ್ತಾನೆ. ಹುಮಾಯೂನ್ನ ಸಂಕಷ್ಟಗಳು ಮತ್ತು ಸಮಸ್ಯೆಗಳು ಹೇಗೆ ಗುಜರಾತ್ನ ಬಹದ್ದೂರ್ ಶಾ ಮತ್ತು ಶೇರ್ ಶಾನೊಂದಿಗೆ ಸಂಘರ್ಷಗಳಿಂದ ಅಧಿಕಾರ ಕಳೆದುಕೊಳ್ತಾನೆ ಅಂತಕ್ಕಂಥ ವಿಚಾರವನ್ನು ನಾನು ತಿಳಿಸ್ಕೊಟ್ಟಿದ್ದೆ. As I explained you that the established Mughal rule was the second important unit of your text, and where Babur founded the Mughal Empire, a new empire in the year 1526, while fighting the three important battles like Panipat and Ghagra and Kanwa battle, and he made a successful conquest even on Chanderi. So well, after Babur, Humayun came to power. The literal meaning of Humayun is happiness, and in fact, throughout his life, he was very unhappy. During, as far as the Humayun concerned, we'll go on to understand the failures and problems of Humayun. And Humayun fought very importantly with Bahadur Shah of Gujarat and Sher Shah of Bihar. And finally, he lost his empire, and he wandered here and there and went to Persia. By that time, India and Delhi was captured by the Sur family emperor Sher Shah. The second unit followed by third unit. ಮೂರನೇ ಘಟಕದಲ್ಲಿ ಎಮರ್ಜೆನ್ಸಿ ಆಫ್ ಸೂರ್ ರೂಲ್ ಅಂತ ಅಂದ್ರೆ ಸೂರ್ ಮಂತ್ರದ ಆಳ್ವಿಕೆ ಆರಂಭ ಆಗುತ್ತೆ. ಈ ಸೂರ್ ಮಂತ್ರದ ಆಳ್ವಿಕೆಯಲ್ಲಿ ನಾವು ಕಾಣ್ತಕ್ಕಂಥದ್ದು ಶೇರ್ ಶಾ ಅಂತ. ಶೇರ್ ಶಾ ಅನ್ನೋ ಸೂರ್ ಮನೆತನದ ಸ್ಥಾಪಕ ಮತ್ತು ಸೂರ್ ಮನೆತನದ ಶ್ರೇಷ್ಠ ದೊರೆ. ಅಷ್ಟೇ ಅಲ್ಲ, he was one of the greatest emperor of medieval India. He was a great empire builder, a great administrator, a great commander, a great reformer, and whatnot he was. So here we have to give much focus on his administrative reforms as well as the revenue reforms, public works, judicial reforms, and military reforms. As I told you, all these things, all this information I spoke with you people in the previous classes. ಸೊ ಈ ಎಲ್ಲಾ ವಿಚಾರಗಳನ್ನ ಅಂದ್ರೆ ಅವನ ಭೂಕಂದಾಯ ಆಗಿರ್ಬೋದು, ಅವನ ನ್ಯಾಯಾಂಗ ಸುಧಾರಣೆಗಳು, ಅವನ ಮಿಲಿಟರಿ ಸುಧಾರಣೆಗಳು, ಮತ್ತೆ ಅದೇ ರೀತಿಯಾಗಿ ಅವನ ಕೇಂದ್ರ ಆಡಳಿತ, ಪ್ರಾಂತೀಯ ಆಡಳಿತ, ಎಲ್ಲಾ ವಿಚಾರಗಳ ಕುರಿತು ಸಂಕ್ಷಿಪ್ತವಾಗಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಮೂರನೇ ಯೂನಿಟ್ ನಂತರ ನಾಲ್ಕನೇ ಯೂನಿಟ್ ನಮ್ಗೆ ಅಕ್ಬರ್ನ ಒಂದು ಆಳ್ವಿಕೆ ಅಂತಕ್ಕಂಥದ್ದು ಆರಂಭ ಆಗುತ್ತೆ. ಅಕ್ಬರ್ನ ಆಳ್ವಿಕೆ ನಮ್ಗೆ ತುಂಬಾ ಮುಖ್ಯ ಅಂತ ನಾನು ಈಗಾಗಲೇ ತಿಳಿಸಿದ್ದೀನಿ. ಸೊ ಅಕ್ಬರ್ನ ಕಾಲದಲ್ಲಿ ನಾವು ಸಾಮಾನ್ಯವಾಗಿ ಯಾಕೆ ನಾವು ಮೊಘಲರ ಬಗ್ಗೆ ಹೆಚ್ಚು ಪ್ರಾಶಸ್ತ್ಯನ ಕೊಟ್ಟು ಹೋಗ್ತೀವಿ ಅಂತಂದ್ರೆ, ವಿಶೇಷವಾಗಿ ಅಕ್ಬರ್ನ ಬಗ್ಗೆ ಅಂದ್ರೆ, ಅಕ್ಬರ್ ವಾಸ್ ದ ಫಸ್ಟ್ ಇಂಡಿಯನ್ ರೂಲರ್, ಫಸ್ಟ್ ಇಸ್ಲಾಮಿಕ್ ರೂಲರ್ ಹೂ ರೂಲ್ಡ್ ಅಸ್ ಅನ್ ಇಂಡಿಯಾ. ಭಾರತವನ್ನ ಭಾರತೀಯನಾಗಿ ಆಳಿದ ಮೊಘಲ್ ದೊರೆ ಅಕ್ಬರ್. ಸೊ ಈ ಒಂದು ನಂತರ ಭಾರತದಲ್ಲಿ ಸಾಕಷ್ಟು ಮಟ್ಟಿಗೆ ಒಂದು ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಅನೇಕ ವಿಚಾರಗಳು ಬದಲಾವಣೆಗಳು ಪಡ್ತಕ್ಕಂಥ ಕಾಲಘಟ್ಟ. ಸೊ ಇಲ್ಲಿ ಅಕ್ಬರ್ನ ಸಂಬಂಧಿಸಿದಾಗೆ ಅಕ್ಬರ್ನ ಬಾಲ್ಯ ಜೀವನ, ಅಕ್ಬರ್ನ ಹೇಗೆ ಅವನು ಬೈರಾಮ್ ಖಾನ್ ಆಳ್ವಿಕೆಯಲ್ಲಿ ಅವನು ಅಧಿಕಾರದ ಅನೇಕ ವಿಚಾರಗಳನ್ನು ಕಲಿತು, ಅನಂತರ ಪೆಟಿಕೋಟ್ ಗವರ್ನಮೆಂಟ್ ಸ್ತ್ರೀಯರ ಆಳ್ವಿಕೆಯಲ್ಲಿ ಯಾವ ರೀತಿಯಾಗಿ ಅಕ್ಬರ್ ಪ್ರಭಾವಿತನಾಗಿ ಆ ತರುವಾಯ ಸ್ವತಂತ್ರವಾದ ಆಳ್ವಿಕೆಯನ್ನು ಮಾಡ್ತಾನೆ. ಒಬ್ಬ ಸಾಮ್ರಾಜ್ಯ ನಿರ್ಮಾಪಕನಾಗಿ ಅಕ್ಬರ್ನು ಮಾಡಿದಂತಹ ದಿಗ್ವಿಜಯಗಳು ನಮ್ಗೆ ತುಂಬಾ ಮುಖ್ಯ ಆಗತ್ತೆ. ಅಕ್ಬರ್ನು ಸಾಮ್ರಾಜ್ಯವನ್ನ ಸಂಘಟನೆ ಮಾಡಿ ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯ ನಿರ್ಮಾಣ ಮಾಡ್ತಾನೆ, ಒಂದು ಬೃಹತ್ ಸಾಮ್ರಾಜ್ಯವನ್ನ ಕಟ್ತಾ ಹೋಗ್ತಾನೆ. ಸೊ ಇಲ್ಲಿ ಯಾರು ಗುಜರಾತ್ನೊಂದಿಗೆ, ರಜಪೂತ್ರೊಂದಿಗೆ ರಣತಂಬೂರು ಕೋಟೆಯನ್ನು ವಶಪಡಿಸಿಕೊಳ್ಳುವಾಗ, ಮೇವಾರ್ನ ವಶಪಡಿಸಿಕೊಳ್ಳುವಾಗ, ಈ ರೀತಿಯಾಗಿ ಬೆಂಗಾಲ, ಬಿಹಾರ ಮತ್ತೆ ದಖನ್ ಭಾರತದ ಮೇಲೆ ಇವನ ದಿಗ್ವಿಜಯ ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಅಕ್ಬರ್ಗೆ ಹೇಗೆ ಸಾಮ್ರಾಜ್ಯ ನಿರ್ಮಾಪಕನೋ ಹಾಗೆಯೇ ಇವನೊಬ್ಬ ದಕ್ಷ ಆಡಳಿತಗಾರನು. he was also an efficient administrator, and he appointed Raja Todarmal as his finance minister, and in fact this finance minister was greatly responsible for the introduction of the land reforms of Akbar.
So these reforms as based on scientific lines, and for the first time land tax was fixed, and the land was measured, and land was divided in different categories. So these are very important for the economy or a state to grow prosperity. So and even religious falls also very important. Religious falls ಧಾರ್ಮಿಕ ನೀತಿಗಳು ತುಂಬಾ ಮುಖ್ಯ ಆಗುತ್ತೆ. ಈ ವಿಚಾರನ ಕುರಿತು ನಾನು ಒಂದು ಸಂಕ್ಷಿಪ್ತವಾದಂತಹ ಒಂದು ಪಕ್ಷಿನೋಟವನ್ನು ನಾನು ಕಳೆದ ಕ್ಲಾಸ್ ನಿಮ್ಮ ಮುಂದೆ ನಾನು ಹೇಳಿದ್ದೆ. ಸೊ ಹೀಗೆ ನಾವು ಅಕ್ಬರ್ನ ಬಗ್ಗೆ ಮತ್ತೆ 4ನೇ ಯೂನಿಟ್ ಅಲ್ಲಿ ಹೋದ ನಂತರ 5ನೇ ಯೂನಿಟ್ ನಾವು ಬರ್ತೀವಿ. 5th ಯೂನಿಟ್ ಅಂತಕ್ಕಂಥದ್ದು ಅದು ಜಹಾಂಗೀರ್ ಬಗ್ಗೆ. ಸೊ ನಮ್ಮ ಈಗ ಈ ಒಂದು ತರಗತಿಯ ಮುಖ್ಯ ವಿಚಾರಗಳನ್ನ ಚರ್ಚೆ ಮಾಡ್ತಕ್ಕಂಥದ್ದು 5 ಮತ್ತು 6ನೇ ಯೂನಿಟ್ಗಳು ಸಂಬಂಧಿಸ್ತಕ್ಕಂಥ ವಿಚಾರಗಳಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ನೂರುದ್ದೀನ್ ಜಹಾಂಗೀರ್ ನೂರುದ್ದೀನ್ ಮೊಹಮ್ಮದ್ ಜಹಾಂಗೀರ್ ಅಂತಕ್ಕಂಥ 1605ರಿಂದ 1627 ತನಕ, ಅಂದ್ರೆ ಅಕ್ಬರ್ನ ಮರಣದ ತರುವಾಯ ಅಧಿಕಾರಕ್ಕೆ ಬರ್ತಾನೆ. So Nuruddin Muhammad Jahangir came to power in the year 1605, immediately after death of his father Akbar, and ruled up to 1627. The total years of rule was lasted 22 years of rule. That was Nuruddin Muhammad Jahangir. Nuruddin Muhammad Jahangir ಅವರು ಸುಮಾರು 22 ವರ್ಷ ಕಾಲ ಆಳ್ವಿಕೆ ಆಗುತ್ತೆ. ಸೊ ನೂರುದ್ದೀನ್ ಮೊಹಮ್ಮದ್ ಜಹಾಂಗೀರ್ ಅವರ ಕಾಲಘಟ್ಟ ನಮ್ಗೆ ಅವನ ಆರಂಭ ಜೀವನ, ಇವನು ಅಕ್ಬರ್ನ ಪ್ರೀತಿ ಪಾತ್ರನ ಮಗನಾಗಿ ಬೆಳಿತಾನೆ. ಆದ್ರೆ ಆರಂಭದಲ್ಲಿ ಪ್ರೀತಿ ಪಾತ್ರರಾಗಿರ್ತಾನೆ. ಆದ್ರೆ ದಿನ ಬೆಳೆದಂತೆ ಅಕ್ಬರ್ಗೆ ಒಂದು ರೀತಿಯಲ್ಲಿ ಶತ್ರುವಾಗಿ ಇವನು ಬೆಳೀತಾ ಹೋಗ್ತಾನೆ. ಅಂದ್ ಇನ್ಫ್ಯಾಕ್ಟ್ ಕೆಲವರು ಹೇಳ್ತಾರೆ ಜಹಾಂಗೀರ್ನೇ ತನ್ನ ತಂದೆಯನ್ನ ವಿಷ ಉಣಿಸಿ ಸಾಯಿಸಿ ಇವನು ಅಧಿಕಾರಕ್ಕೆ ಬಂದ ಅಂತ ಹೇಳ್ತಾ ಹೋಗ್ತಾರೆ. ಸೊ ಇವನು ಪ್ರೀತಿಯಿಂದ ಅಕ್ಬರ್ ಇವನನ್ನ ಆ ಬಾಲ್ಯದಲ್ಲಿ ಸಲೀಂ ಅಂತ ಕರೀತಾದ್ರೆ, ಇನ್ಫ್ಯಾಕ್ಟ್ ಸಲೀಂ ಚಿಸ್ಟಿಯ ಒಂದು ಬ್ಲೆಸ್ಸಿಂಗ್ ಇಂದ ಇವನು ಜನಿಸಿರ್ತಾನೆ. ಈ ಸಲೀಂ ಅಂತ ಕರಿತಕ್ಕಂತ ಈ ಜಹಾಂಗೀರ್ನು ನೂರುದ್ದೀನ್ ಮೊಹಮ್ಮದ್ ಜಹಾಂಗೀರ್ ಅಂತಕ್ಕಂತ ಹೆಸರಿನಿಂದ 1605ರಲ್ಲಿ ದೆಹಲಿಯ ಗದ್ದುಗೆನೇರ್ತಾನೆ. ಸೊ ಇವನ ಒಂದು ಬದುಕಿನಲ್ಲಿ ವಿವಾಹ ಅಂತಕ್ಕಂಥ ಮುಖ್ಯ ಆಗ್ತಾ ಹೋಗುತ್ತೆ. 1611ರಲ್ಲಿ ಅವನು ನೂರ್ ಜಹಾನಳ ಮದುವೆ ಆಗ್ತಾನೆ. ಅವನು ನೂರ್ ಜಹಾನಳನ್ನ ಮದುವೆ ಹಾಕಿದ ಮೊದಲು ಮನ್ಬಾಯ್ ಮತ್ತು ಜೋಧಾಬಾಯ್ ಅಂತಕ್ಕಂಥ ಪತ್ನಿಯರು ಇವನಿಗಿರ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ 22 ವರ್ಷ ಕಾಲ ಆಳ್ವಿಕೆ ಮಾಡತಕ್ಕಂಥ ಜಹಾಂಗೀರ್ನ ಒಂದು ಕಾಲಘಟ್ಟ ನೋಡಿದಾಗ ಪ್ರಮುಖವಾದ ಘಟನೆಗಳು ಏನು, ಯಾವೆಲ್ಲ ಪ್ರಮುಖವಾದ ಘಟನೆಗಳು ಜರುಗಿದ್ವು ಅಂತ ನಮ್ಗೆ ತಿಳಿದು ಬರುತ್ತೆ. ಮೊದಲನೇದಾಗಿ ರಿವೋಲ್ಟ್ ಆಫ್ ಪ್ರಿನ್ಸ್ ಖುರ್ರಮ್ ಅಂತ, ಖುಸ್ರು ಅಂತ. ರಿವೋಲ್ಟ್ ಆಫ್ ಪ್ರಿನ್ಸ್ ಖುಸ್ರು ಅಂತಂದ್ರೆ ರಾಜಕುಮಾರ ಯುವರಾಜನಾಗಿರ್ತಕ್ಕಂಥ ಖುಸ್ರು ದಂಗೆ ಆಗ್ತಾನೆ. ಖುಸ್ರು ಅಂತಕ್ಕಂಥವನು ಜಹಾಂಗೀರ್ನ ಮಗನಾಗಿರ್ತಾನೆ. ಜಹಾಂಗೀರ್ನ ಮಗನು ತಾಯಿ ಹಿಂದೂ ಅಂದ್ರೆ ಜಹಾಂಗೀರ್ನ ಹಿಂದೂ ಮಡದಿಯ ಮಗನಾಗಿ ಜನಿಸಿದಂತ ಖುಸ್ರು ಅಧಿಕಾರ ಅಂತಕ್ಕಂಥ ಪಡಿಬೇಕಂತ ಹೇಳಿ ತನ್ನ ತಂದೆಯ ವಿರುದ್ಧನೇ ದಂಗೆ ಹೇಳ್ತಾನೆ. ಈ ದಂಗೆಯಲ್ಲಿ ಖುಸ್ರು ಅಂತಕ್ಕಂಥ ವಿಫಲನಾಗ್ತಾನೆ. ಆ ನಂತರ ಈ ಖುಸ್ರು ದಂಗೆಯನ್ನ ದಮನ ಮಾಡಲು ಸೇನಾಧಿಕಾರಿ ನೇಮಕ ಮಾಡ್ತಾನೆ ಜಹಾಂಗೀರ್. ಸೊ ಈಗ ಅವನು ಪಲಾಯನಗೈತಾನೆ. ಖುಸ್ರು ಪಲಾಯನಗೈತಾನೆ. ಮುಂದೆ ಪಲಾಯನಗೈದಾಗ ಅವನಿಗೆ ಆಶ್ರಯ ಕೊಡ್ತಕ್ಕಂಥ ಸಿಖ್ ಗುರು ಆಗಿರ್ತಕ್ಕಂಥ ಅರ್ಜುನ್ ದೇವ್. ಸ್ನೇಹಿತರೆ, ರಿವೋಲ್ಟ್ ಆಫ್ ಖುಸ್ರು ಅಂದ್ರೆ ಖುಸ್ರುನ ದಂಗೆ ಜಹಾಂಗೀರ್ನ ಆಳ್ವಿಕೆಯ ಒಂದು ಮಹತ್ವದ ಘಟ್ಟ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಎರಡನೇದಾಗಿ ಅವನು ಎಕ್ಸಿಕ್ಯೂಷನ್ ಆಫ್ ಸಿಖ್ ಗುರು ಆಗಿರ್ತಕ್ಕಂಥ ಅರ್ಜುನ್ ದೇವ್ನ ಹತ್ಯೆ ಮಾಡಿಸ್ತಾರೆ. ಅಂದ್ರೆ ಈಗಾಗಲೇ ದಂಗೆ ಇದ್ದಿರ್ತಕ್ಕಂಥ ಖುಸ್ರುಗೆ ರಾಜಾಶ್ರಯ ನೀಡಿದಂತಕ್ಕಂಥ ಆಪಾದನೆ ಹೊರಿಸಿ ಸಿಖ್ಖರ 5ನೇ ಧರ್ಮಗುರು ಆಗಿರ್ತಕ್ಕಂಥ ಅರ್ಜುನ್ ದೇವನ ಮೇಲೆ ಸಾಕಷ್ಟು ಶಿಕ್ಷೆಯನ್ನು ವಿಧಿಸ್ತಾ ಹೋಗ್ತಾನೆ ಜಹಾಂಗೀರ್. ಈ ಹಂತದಲ್ಲಿ 2 ಲಕ್ಷ ಪೆನಾಲ್ಟಿಯನ್ನ ಕಟ್ಟಬೇಕು ಅಂತ ಹೇಳಿ ಒತ್ತಾಯ ಹೇರಿದಾಗ ಪೆನಾಲ್ಟಿ ಕಟ್ಟಲಿಕ್ಕೆ ಆಗದೆ when he failed to pay the penalty which was demanded by the Jahangir, and finally was executed by the Jahangir. So that was the clashes between the Mughals and the Sikhs, and these clashes will go on continue for so many years, even during the rule of Aurangzeb also. So another important or notable event during that lifetime of the Jahangir was that the advent of Europeans. When Jahangir was ruling as the Delhi emperor, by that time Europeans came to India. So that was the beginning point where 1605 ಬ್ರಿಟಿಷ್ ಯುರೋಪಿಯನ್ರು ಬಂದು ನಾವು ಮಾತಾಡ್ತೀವಿ. 1604 1605ರಲ್ಲಿ ಬ್ರಿಟಿಷರ ಒಂದು ಈಸ್ಟ್ ಇಂಡಿಯಾ ಕಂಪನಿಯ ಪ್ರತಿನಿಧಿಗಳು ಭಾರತಕ್ಕೆ ಬರ್ತಾ ಹೋಗ್ತಾರೆ. ಸರ್ ಥಾಮಸ್ ರೋ ಆಗಿರ್ಬೋದು, ವಿಲಿಯಂ ಹಾಕಿನ್ಸನ್ ಆಗಿರ್ಬೋದು. ಸೊ ಇಲ್ಲಿಂದ ಆಚೆಗೆ ಬ್ರಿಟಿಷರು ಹಂತವಾಗಿ ಭಾರತಕ್ಕೆ ಬರುವಂತ ಒಂದು ಪ್ರಯತ್ನ ನಡೀತಾ ಹೋಗುತ್ತೆ. ಸುಮಾರು 3-4 ವರ್ಷಗಳ ಕಾಲ ಜಹಾಂಗೀರ್ನ ಆಸ್ಥಾನದಲ್ಲಿ ನೆಲೆಸಿರ್ತಾರೆ ಈ ಬ್ರಿಟಿಷ್ ರಾಯಭಾರಿಗಳು ಬ್ರಿಟಿಷ್. ಇದೇ ಸಂದರ್ಭಕ್ಕೆ ಜಹಾಂಗೀರ್ಗೆ ಏನೋ ಒಂದು ಅಕಾಲಿಕವಾಗಿ ಅವನಿಗೆ ಯಾವುದೋ ಒಂದು ವ್ಯಾಧಿ ಅಂತ ಉಲ್ಬಣಿಸಿದಾಗ ಆ ವ್ಯಾಧಿಯನ್ನ ಕ್ಯೂರ್ ಮಾಡ್ತಾರೆ ಈ ಯುರೋಪಿಯನ್ ಒಂದು
ಪ್ರವಾಸಿಗರು. ಹೀಗಾಗಿ ಈ ರೀತಿಯಾಗಿ ಅವನ ಒಲವನ್ನ ಗಳಿಸಿಕೊಂಡು ಭಾರತದಲ್ಲಿ ವ್ಯಾಪಾರದ ಹಕ್ಕುಗಳನ್ನ ಪಡಿತಾ ಹೋಗ್ತಾರೆ. ದಿವಾನಿ ವ್ಯಾಪಾರದ ಹಕ್ಕುಗಳನ್ನ ಏನು ಈ ರೈಟ್ಸ್ ಅನ್ನ ಏನ್ ಪಡಿತಾ ಹೋಗ್ತಾರೋ ಈ ಒಂದು ಹಕ್ಕುಗಳಿಂದ ಮುಂದೆ ಬ್ರಿಟಿಷರು ಭಾರತದಲ್ಲಿ ನೆಲೆಯೂರ್ಲಿಕ್ಕೆ ಸಹಕಾರಿ ಆಗತ್ತೆ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಬ್ರಿಟಿಷರ ಬಗ್ಗೆ ನಾವು ಮಾತಾಡ್ತೀವಿ, ಯುರೋಪಿನ ಅವರ ಆಗಮನ ಬಗ್ಗೆ ಮಾತಾಡ್ತೀವಿ. ಬಟ್ ಜಹಾಂಗೀರ್ನ ಕಾಲದಲ್ಲಿ ಬಂದಂತ ಸರ್ ಥಾಮಸ್ ರೋ, ಜಹಾಂಗೀರ್ ಅಂತಕ್ಕಂಥ ಇಲ್ಲಿ ಜಹಾಂಗೀರ್ನ ಆಸ್ಥಾನದಲ್ಲಿ ಉಳ್ಕೊಂಡು ವಿಲಿಯಂ ಹಾಕಿನ್ಸನ್ ಮತ್ತು ಸರ್ ಥಾಮಸ್ ರೋ ಅಂತಕ್ಕಂಥ ಇಬ್ಬರು ಬ್ರಿಟಿಷ್ ಅಧಿಕಾರಿಗಳು ಇವನ ಆಸ್ಥಾನದಲ್ಲಿ ಜಹಾಂಗೀರ್ನ ಆಸ್ಥಾನ ಉಳಿದುಕೊಂಡು ಅಲ್ಲಿ ಅವರನ್ನು ವಿಶ್ವಾಸವನ್ನು ಗಳಿಸಿ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಹಕ್ಕುಗಳನ್ನ ಮತ್ತು ಕೆಲವೊಂದು ಹಕ್ಕುಪತ್ರಗಳನ್ನ ಪಡೆದುಕೊಳ್ತಾರೆ ಈ ಒಂದು ಬ್ರಿಟಿಷ್ ಅಧಿಕಾರಿಗಳು. ಸೊ ಇಲ್ಲಿಂದ ಆಚೆಗೆ ಭಾರತದಲ್ಲಿ ಬ್ರಿಟಿಷರು ಪ್ರವರ್ಧಮಾನಕ್ಕೆ ಬರ್ತಾ ಹೋಗ್ತಾರೆ. ಸೊ ಇಯರ್ ಆಫ್ಟರ್ ದಿ ಯುರೋಪಿಯನ್ ಟ್ರಾವೆಲರ್ಸ್ ಹೂ ವಿಸಿಟೆಡ್ ದಿ ಜಹಾಂಗೀರ್ ಕೋರ್ಟ್ ಅಂಡ್ ದೇ ವಿಲ್ ಕಮ್ ಅಂಡ್ ಇನ್ ಕೋರ್ಸ್ ಆಫ್ ಟೈಮ್ ದೇ ಎಮರ್ಜಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಪವರ್ಫುಲ್ ಪೀಪಲ್ ಆಫ್ ದಿಸ್ ಲ್ಯಾಂಡ್. ಸೊ ಇದಾದ ನಂತರ ನಮ್ಗೆ ತುಂಬಾ ಮುಖ್ಯ ಆಗ್ತಕ್ಕಂಥದ್ದು ನಾನು ಈಗಾಗಲೇ ಹೇಳ್ದಾಗೆ 1611ರಲ್ಲೇ ಜಹಾಂಗೀರ್ನ ಬದುಕಲ್ಲಿ ಒಂದು ಮಹಿಳೆಯ ಆಗಮನ ಆಗತ್ತೆ, ನೂರ್ ಜಹಾನ್ ಅಂತಕ್ಕಂಥವ್ಳು. ನೂರ್ ಜಹಾನ್ ಬಂದ ನಂತರ ಆಗಮನ ಆದ ನಂತರ ಏನ್ ಬ್ರಿಟಿಷರು ಜಹಾಂಗೀರ್ನ ಬದುಕಲ್ಲಿ ನೂರ್ ಜಹಾನ್ ಆಗಮನ ನಂತರ ಆಡಳಿತದಲ್ಲಿ ವಿಪರೀತವಾಗಿರ್ತಕ್ಕಂಥ ಹಸ್ತಕ್ಷೇಪ ಅವಳದಾಗ್ತಾ ಹೋಗುತ್ತೆ. ಅಂದ್ರೆ ನೂರ್ ಜಹಾನ್ ಪ್ರೀತಿಗೆ ಪಾತ್ರನಾಗಿರ್ತಕ್ಕಂಥ ಜಹಾಂಗೀರ್ ಅಂತಕ್ಕಂಥವನು ತನ್ನ ಎಲ್ಲಾ ಒಂದು ಪ್ರೀತಿಗಾಗಿ ತನ್ನೆಲ್ಲಾ ರಾಜ್ಯದ ಅಧಿಕಾರಗಳನ್ನ ಮತ್ತು ತನ್ನೆಲ್ಲಾ ರಾಜ್ಯದ ಒಂದು ಏನು ವ್ಯವಹಾರಗಳನ್ನ ತನ್ನ ಆಕೆಗೆ ಆಗಿರ್ತಕ್ಕಂಥ ಪ್ರೀತಿಯ ಮಡದಿಯಾಗಿರ್ತಕ್ಕಂಥ ನೂರ್ ಜಹಾನ್ಗೆ ಒಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಹೋಗ್ತಾನೆ ಜಹಾಂಗೀರ್. ಸೊ ಇದರಿಂದ ಇಲ್ಲಿಂದ ಆಚೆಗೆ ಜಹಾಂಗೀರ್ನು ಈ ಮಡದಿಯ ಅಂದ್ರೆ ತನ್ನ ನೂರ್ ಜಹಾನ್ ಕೈಗೊಂಬಿಯಾಗಿ ಹೊರಿಸ್ತಕ್ಕಂಥ ಒಂದು ಆಡಳಿತದ ವೈಖರಿ ನಾವು ನೋಡ್ತಾ ಹೋಗ್ತೀವಿ. ಅಂಡ್ ಇಯರ್ ಆಫ್ಟರ್ ನೂರ್ ಜಹಾನ್ dominated the Mughal administration. She interfered like anything, and she keep on doing so many in her influence so many things, so many ways in the administration. So we have to remember here, ನಾವು ನೆನ್ಪಿಟ್ಕೊಳ್ಬೇಕು, ಇಲ್ಲಿಂದ ಆಚೆಗೆ ಜಹಾಂಗೀರ್ನು ನೂರ್ ಜಹಾನ್ ಕೈಗೊಂಬಿ ಆಗ್ತಕ್ಕಂತ ಒಂದು ಸಂದರ್ಭ ಬರುತ್ತೆ. ಆಗ ಜಹಾಂಗೀರ್ನ ಮೊದಲ ಮಕ್ಕಳು ಅಲ್ಲಿ ಅದು ಸಂಘರ್ಷಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಸೊ ಮುಂದೆ ಅವನು ಖುರ್ರಂ ಅಂತಕ್ಕಂಥ ಅವನು ಬರ್ತಾನೆ, ಮೊದಲ ಹೆಂಡತಿ ಮಗನಾಗಿರ್ತಕ್ಕಂಥ ಖುರ್ರಂ ಅಂತಕ್ಕಂಥವನು. ಈ ಖುರ್ರಂ ಅಂತಕ್ಕಂಥವನೇ ದಂಗೆ ಹೇಳ್ತಾ ಹೋಗ್ತಾನೆ. ಸೊ ಈ ರೀತಿಯಾಗಿ ನೂರ್ ಜಹಾನ್ ಅಂತ ಒಂದು ಜುಂಟ ಅಂತ ಒಂದು ಗುಂಪನ್ನು ಕಟ್ಕೊಂಡವಳು ನೂರ್ ಜಹಾನ್ ತನ್ನ ಶಕ್ತಿ ಸಾಮರ್ಥ್ಯ ವೃದ್ಧಿಸ್ಕೊಳ್ಳೋದು ಇಡೀ ರಾಜ್ಯ ವ್ಯವಸ್ಥೆಯಲ್ಲಿ ಅವಳ ಹಸ್ತಕ್ಷೇಪ ಹೆಚ್ಚಾಗ್ತಾ ಹೋಗುತ್ತೆ. ಯಾವ ಮಟ್ಟಕ್ಕೆ ಹೋಗ್ತಾಳೆ ಅಂದ್ರೆ ತನ್ನ ಹೆಸರಿನಲ್ಲಿ ನಾಣ್ಯಗಳನ್ನ ಟಂಕಿಸೋ ಮಟ್ಟಕ್ಕೆ ಹೋಗ್ತಾಳೆ. ಸೊ ಈ ರೀತಿಯಾಗಿ ನಾವು ಓದುವಾಗ ನಮ್ಗೆ ಸಹಜವಾಗಿ ನೆನಪರ್ತಕ್ಕಂಥದ್ದು ಫ್ರಾನ್ಸ್ ಕ್ರಾಂತಿಯ ಮೇರಿ ಅಂಟಾನಿಟಾ ಅಂತಕ್ಕಂಥವಳು. ಮೇರಿ ಅಂಟಾನಿಟಾ ಅಂತಕ್ಕಂಥವಳು 16ನೇ ಲೋಹಿಯನ್ನ ಕೈಗೊಂಬೆಯನ್ನ ಮಾಡ್ಕೊಂಡು ಇಡೀ ಫ್ರಾನ್ಸ್ ರಾಜಕೀಯ ವ್ಯವಸ್ಥೆಯನ್ನ ಕಲ್ಲೋಲು ಮಾಡ್ತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣಗೊಳ್ಳುತ್ತೆ. ಸೊ ಈ ರೀತಿಯಾಗಿ ನೀವು ಓದುವಾಗ ನೀವು ಕೇವಲ ನಮ್ಮ ಟೆಕ್ಸ್ಟ್ ಅನ್ನೇ ಓದ್ಬೇಕು, ನಮ್ಮ ಪರೀಕ್ಷೆಗೆ ನಾವು ಕೊಟ್ಟಿರ್ತಕ್ಕಂಥ ಮೆಟೀರಿಯಲ್ ಅಷ್ಟಕ್ಕೆ ಸೀಮಿತವಾಗಬೇಕು ಅಂತ ನಾವ್ ಹೇಳೋದಿಲ್ಲ. ವಿ ವಿಲ್ ಅಡ್ವೈಸ್ ಯು ದಟ್ ಪ್ರತಿ ಒಂದು ಚಾಪ್ಟರ್ಗೂ ಪ್ರತಿಯೊಂದು ಲೆಸನ್ಗೂ ನಾವು ರೆಫರೆನ್ಸ್ ಬುಕ್ಸ್ ಕೊಟ್ಟಿದೀವಿ. ಅದನ್ನ ನೋಡಿ ಸಾಧ್ಯವಾದ ಮಟ್ಟಿಗೆ ನಿಮ್ಗೆ ಎಲ್ಲೆಲ್ಲ ಸಿಗುತ್ತಾ ಆ ರೆಫರೆನ್ಸ್ ಬುಕ್ಸ್ ಅನ್ನ ತಗೊಂಡು ನೀವು ಓದ್ಕೊಂಡು ಹೆಚ್ಚೆಚ್ಚಿನ ಮಾಹಿತಿಗಳನ್ನ ಕಲೆ ಹಾಕಿ ಅದನ್ನ ವಿಶ್ಲೇಷಣೆ ಮಾಡ್ಬೇಕು, ವಿಮರ್ಶೆ ಮಾಡ್ಬೇಕು. ಕೇವಲ ವೈಭವೀಕರಣ ಮಾಡೋದಲ್ಲ. ಚರಿತ್ರೆ ಅಂತ ಕೇವಲ ಏನು ಪುಸ್ತಕದಲ್ಲಿರ್ತಕ್ಕಂಥ ಮಾಹಿತಿ ಸಂಗ್ರಹಣೆ ಮಾಡೋದು ಅದು ಬುದ್ಧಿವಂತಿಕೆಯ ಒಂದು ಉನ್ನತ ಮಟ್ಟ ಅಂತ ಅನ್ಸೋದಿಲ್ಲ. ಸಂಗ್ರಹಣೆ ಮಾಡಿರ್ತಕ್ಕಂಥ ಉತ್ತರಗಳನ್ನ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು, ವಿಮರ್ಶೆ ಮಾಡ್ತಕ್ಕಂಥದ್ದು, ತೂಕ ಮಾಡ್ತಕ್ಕಂಥದ್ದು, ತೌಲಾನಿಕವಾಗಿ ನೋಡ್ತಕ್ಕಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಹೀಗಾಗಿ ನಾನು ಈಗ ಹೇಳಿದ ಹಾಗೆ ಈಗ ಯುರೋಪಿನಲ್ಲಿ 16ನೇ ಲೂಯಿ ಮತ್ತು ಮೇರಿ ಅಂಟಾನಿಟಾ ಅಂತಕ್ಕಂಥವರ ಆಳ್ವಿಕೆ ನಾವೇ ಯಾವ ರೀತಿಯಾಗಿ ವಿಚಾರಣೆ ಮಾಡಿದ್ವೋ ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಬಹುಶಃ ಮೊಘಲರಿಗೆ ಸಂಬಂಧಿಸಿದ ಹಾಗೆ ಇವಳ ಒಂದು ಪ್ರೀತಿಗೆ ಮನಸೋತಂತಹ ಜಹಾಂಗೀರ್ ತನ್ನೆಲ್ಲ ಅಧಿಕಾರನ ಸರ್ವಸ್ವ ತ್ಯಾಗ ಮಾಡಿ ಅವಳ ಕೈಗೊಂಬಿಯಾಗಿ ಬರ್ತಕ್ಕಂಥ ನಾವು ನೋಡ್ತೀವಿ. ಸೊ ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಆರ್ ಸ್ಟ್ರೈಕಿಂಗ್ ಫೀಚರ್ಸ್ ವೇರ್ ವಿಲ್ ಕಮ್ ಅಕ್ರಾಸ್ ಇನ್ ದಿ Mughal history. Very rare thing, but Mughal rulers are not like that. They are almost all from 1526 to 1707 very able, good, great administrators. But emperor like Jahangir, who was became the victim, puppet in the hands of our beloved Queen Nur Jahan. So these are the very important things. And another notable thing during the period of Jahangir was Malik Ambar. He was a notable general and statesman. He invaded southern India and he defeated so many Shahi kingdoms also. These are important things to be remembered.
my dear students, I would like to repeat, we are understanding the rule of Jahangir. ನಾವು ಜಹಾಂಗೀರ್ ಆಳ್ವಿಕೆನ ಅರ್ಥ ಮಾಡ್ಕೊಳ್ತಾ ಇದ್ವಿ. ನೂರುದ್ದೀನ್ ಮೊಹಮ್ಮದ್ ಜಹಾಂಗೀರ್ ಅವರು 1605ರಲ್ಲಿ ಅಧಿಕಾರಕ್ಕೆ ಬರ್ತಾರೆ. 1627 ತನಕ ಇವರು ಆಳ್ವಿಕೆ ಮಾಡ್ತಾರೆ. ಇವರ ಆಳ್ವಿಕೆ ಅವಧಿ 22 ವರ್ಷಗಳು. ಇವರ ಕಾಲದ ಪ್ರಮುಖ ಘಟನೆಗಳು, the important or the notable events of the Jahangir period was the rebellion of Khusro, execution of the fifth Sikh Guru Arjan Dev, and the European travelers visited and they got permissions to trade in India. And another important event that was his marriage with Noor Jahan, and thereafter Noor Jahan became, and she dominated like anything in the Mughal politics. These are all the important aspects. ಅಂದ್ರೆ ಇವೆಲ್ಲ ಪ್ರಮುಖವಾದ ವಿಚಾರಗಳು. ಒಂದು ಪ್ರಮುಖವಾಗಿ ಅಂತಕ್ಕಂಥದ್ದು ಖುಸ್ರೋ ದಂಗೆ ಆಗಿರ್ಬೋದು, ಅರ್ಜುನ್ ದೇವನ ಹತ್ಯೆ ಆಗಿರ್ಬೋದು, ಯುರೋಪಿಯನ್ ವರ್ತಕರ ಆಗಮನ ಆಗಿರ್ಬೋದು, ಹಾಗೆಯೇ ನೂರ್ಜಹಾನ್ನ ಮದುವೆ, ಆ ತರುವಾಯ ಮೊಘಲರ ಒಂದು ಆಡಳಿತದಲ್ಲಿ ಅವಳ ಹಸ್ತಕ್ಷೇಪ, ಎಲ್ಲ ಪ್ರಮುಖವಾದ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದಾದ ನಂತರ ನಮಗೆ 1600, ನಾನು ಈಗಾಗಲೇ ಹೇಳಿದಾಗೆ, ಯಾವಾಗ ನೂರ್ಜಹಾನ್ಳು ಪ್ರವರ್ಧಮಾನಕ್ಕೆ ಬರ್ತಾಳೋ, ಹೆಚ್ಚು ಅಧಿಕಾರವನ್ನ ಅನುಭವಿಸ್ತಾಳೋ, ಹಾಗಾಗಿ ಜಹಾಂಗೀರ್ನ ಹಿರಿಯ ಮಕ್ಕಳಿಗೆ ಅದನ್ನ ಅಸೂಯೆ, ಅದು ಅವರಲ್ಲಿ ಒಂದು ಪೈಪೋಟಿ ಶುರು ಆಗುತ್ತೆ, ಆರಂಭ ಆಗುತ್ತೆ. ಇಂತಹ ಪೈಪೋಟಿನ ಎದುರಿಸ್ತಕ್ಕಂಥ, ಮುಂದಾಳತ್ವ ವಹಿಸ್ತಕ್ಕಂಥವನೇ ಖುರ್ರಂ ಅಂತಕ್ಕಂಥದ್ದು. ಈ ಖುರ್ರಂ ಚಿಕ್ಕಮ್ಮನ ವಿರುದ್ಧ ದಂಗೆ ಹೇಳ್ತಾನೆ. ದಂಗೆ ಎದ್ದು ಕೊನೆಗೆ ನೂರ್ಜಹಾನ್ ಜುಂಟನ್ನ ದಮನ ಮಾಡಿ ಮೊಹಬ್ಬತ್ ಖಾನ್ ಅಂತಕ್ಕಂಥ ಒಬ್ಬ ಕಮಾಂಡರ್ ಮುಖಾಂತರವಾಗಿ ಮತ್ತೆ ತನ್ನ ತಂದೆ ಸತ್ತ ನಂತರ 1627 ಸತ್ತು ಹೋಗ್ತಾನೆ. 1628ರಲ್ಲಿ ಯಾರು ಶಹಜಹಾನ್ ಅಧಿಕಾರಕ್ಕೆ ಬರ್ತಾನೆ. 1628ರಿಂದ 1658 ತನಕ ಶಹಜಹಾನ್ ಮೊಘಲರ ಚಕ್ರವರ್ತಿಯಾಗಿ ಆಳ್ವಿಕೆ ಮಾಡ್ತಾನೆ. ಶಹಜಹಾನ್ನ ಕಾಲಘಟ್ಟ ನಮ್ಗೆ ಏಕೆ ಮುಖ್ಯ? ಶಹಜಹಾನ್ ಇಸ್ ವೆರಿ ಇಂಪಾರ್ಟೆಂಟ್. ವೈ ಶಹಜಹಾನ್ ಇಸ್ ಇಂಪಾರ್ಟೆಂಟ್? ಸೊ ಮೊಘಲರ ಒಂದು ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ಅಭಿವೃದ್ಧಿಯ ಪರಾಕಾಷ್ಠೆಯನ್ನು ಮುಟ್ಟಿದ್ದು ಶಹಜಹಾನ್ ಕಾಲದಲ್ಲಿ. ಡ್ಯೂರಿಂಗ್ ದಿ ಪೀರಿಯಡ್ ಆಫ್ Shahjahan, the art and architecture reached zenith of its glory. It was only during the period of Shahjahan. Therefore, in this context, we can call that period is a golden period of the Mughals. ಮೊಘಲರ ಕಾಲವನ್ನ ನಾವು ಕಲೆ ಮತ್ತು ವಾಸ್ತುಶಿಲ್ಪ ಸಂಬಂಧಿಸಿದಾಗೆ ಶಹಜಹಾನ್ ಕಾಲವನ್ನ ಒಂದು ಸುವರ್ಣ ಯುಗ ಅಂತ ನಾವು ಕರಿತೀವಿ. ಶಹಜಹಾನ್ ಕಾಲದಲ್ಲಿ ಅಂತಕ್ಕಂಥ ಪ್ರಮುಖವಾದಂತ ಘಟನೆಗಳೇನು ಅಂತಕ್ಕಂಥ ಅರ್ಥ ಮಾಡ್ಕೊಳ್ಬೇಕು. ಶಹಜಹಾನ್ ಅಂದ್ರೆ ಅವನ ಆರಂಭಿಕ ಹೆಸರು ಖುರ್ರಂ ಅಂತಕ್ಕಂಥವನು. ಖುರ್ರಂ ಅಂತಕ್ಕಂಥವನು ತನ್ನ ತಾತನಾಗಿರ್ತಕ್ಕಂಥ ಅಕ್ಬರ್ನ ಅಚ್ಚುಮೆಚ್ಚಿನ ಮಗನಾಗಿರ್ತಕ್ಕಂಥ, he was a very beloved person of Akbar. So in fact, this Shahjahan was a very smart, intelligent and very brave person. ಸೊ ಇವನು ತುಂಬಾ ಬುದ್ಧಿವಂತನಾಗಿರ್ತಾನೆ, ಚಾಣಾಕ್ಷನಾಗಿರ್ತಾನೆ, ತುಂಬಾ ಒಂದು ಅದ್ಭುತವಾದಂತ ಒಂದು ಮಹತ್ವಾಕಾಂಕ್ಷೆ ಉಳ್ತಕ್ಕಂತ ಚಕ್ರ ವ್ಯಕ್ತಿಯಾಗಿರ್ತಾನೆ. ಹಾಗಾಗಿ ಅಕ್ಬರ್ನಿಗೂ ತುಂಬಾ ಇಷ್ಟ ಆಗ್ತಾನೆ. ಸೊ ಹೀಗಾಗಿ ಜಹಾಂಗೀರ್ನ ಮರಣದ ನಂತರ ಶಹಜಹಾನ್ ಅಂತಕ್ಕಂಥ ಅಧಿಕಾರಕ್ಕೆ ಬರ್ತಾ ಹೋಗ್ತಾನೆ. ಸೊ ಈ ರೀತಿಯಾಗಿ 30 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂತ ಶಹಜಹಾನ್ನ ಕಾಲಘಟ್ಟ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದ ಒಂದು ಮಹತ್ವದ ಕಾಲಘಟ್ಟ. ಇನ್ನಿತರ ನಾವು ಅದನ್ನ ಆನಂತರ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಇಂಪಾರ್ಟೆಂಟ್ ಅಚೀವ್ಮೆಂಟ್ಸ್, ವಾಟ್ ಆರ್ ದಿ ಇಂಪಾರ್ಟೆಂಟ್ ಅಚೀವ್ಮೆಂಟ್ಸ್ ಡ್ಯೂರಿಂಗ್ ಲೆಸನ್ ಮಾಡ್ತಾರೆ. So during this period, he invaded Mewar, and where he captured some of the territories of Rajasthan, and he conquered Deccan also, where he defeated so many Shahi kingdoms. And another important event of his period was the death of Mumtaz, his beloved queen Mumtaz, in the year 1631. So these are the important events which occurred in the lifetime of the Shahjahan. ಶಹಜಹಾನ್ ಕಾಲದಲ್ಲಿ ಮೇವಾರ್ ಮೇಲೆ ದಂಡೆತ್ತಿ ಹೋಗ್ತಾನೆ. ಮೇವಾರದಲ್ಲಿ ರಾಜಸ್ಥಾನಿಗಳನ್ನ ಸೋಲಿಸಿ ತನ್ನ ಸಾಮ್ರಾಜ್ಯನ ಸಮುದ್ರಗೊಳಿಸ್ತಾ ಹೋಗ್ತಾನೆ. ದಕ್ಷಿಣ ಭಾರತದಿಂದ ದಂಡೆತ್ತಿ ಬರ್ತಾನೆ. ಸಾಮಾನ್ಯವಾಗಿ ದಕ್ಷಿಣ ಭಾರತದಲ್ಲಿ ನೋಡಿ, ದಕ್ಷಿಣ ಭಾರತದಲ್ಲಿ ಶಾಹಿ ಮಂತ್ರಿಗಳಿರ್ತವೆ. ಬಿಜಾಪುರ, ಗೋಲ್ಕೊಂಡ, ಅಹಮದ್ ನಗರ, ಬೀರರ್ ಮತ್ತು ಬೀದರ್. ಈ ಶಾಹಿಗಳಂತಕ್ಕಂಥವ್ರು ಶಿಯಾಗಳಾಗಿರ್ತಾರೆ, ಮುಘಲರು ಸುನ್ನಿಗಳಾಗಿರ್ತಾರೆ. ಸದಾ ಶಾಹಿಗಳು ಮೊಘಲರ ಒಂದು ಸುಪ್ರಿಮಸಿಯನ್ನ, ಅವರ ಒಂದು ಸುಜರಾನಿಟಿಯನ್ನ ಪ್ರಶ್ನೆ ಮಾಡ್ತಾ ಇರ್ತಾರೆ. ಸೊ ದೇ ನೆವರ್ ಅಕ್ಸೆಪ್ಟೆಡ್ ದಟ್, ದೋ ದೇ ಬಿಲಾಂಗ್ಸ್ ಟು ಒನ್ ಪರ್ಟಿಕ್ಯುಲರ್ ರಿಲಿಜಿಯನ್, ದೇ ನೆವರ್ ಅಕ್ಸೆಪ್ಟೆಡ್ ದಿ ಸುಜರಾನಿಟಿ ಅಂಡ್ ಸುಪ್ರಿಮಸಿ ಆಫ್ ದಿ ಮುಘಲ್ಸ್, and they never given in time the war indemnity or something like that tributary to the Mughals. ಸೊ ವಾರ್ಷಿಕವಾಗಿ ಕಪ್ಪ ಕಾಣಿಗಳನ್ನು ಕೊಡೋದಿಲ್ಲ, ಅಥವಾ ಅವರನ್ನ ತಿರಸ್ಕರಿಸ್ತಕ್ಕಂಥ ಅಗೌರವದಿಂದ ನೋಡ್ಕೊಳ್ತಕ್ಕಂತ ಒಂದು ವರ್ತನೆಗಳು ಶಾಹಿಗಳಾಗಿರ್ತದೆ. ಹಾಗಾಗಿಯೇ ದಖನ್ ಭಾರತದ ಮೇಲೆ ದಖನ್ ಭಾರತ ಅಂತಕ್ಕಂಥದ್ದು ಮೊಘಲರ ಕಾಲದಲ್ಲಿ ಒಂದು ಮಹತ್ವದ ಒಂದು ಯುದ್ಧಗಳು ಅಂತಕ್ಕಂಥ ನಡೀತಾ ಹೋಗುತ್ತೆ. ಅದು ಅಕ್ಬರ್ನ ಕಾಲದಲ್ಲಾಯ್ತು, ಜಹಾಂಗೀರ್ ಕಾಲದಲ್ಲಾಯ್ತು, ಶಹಜಹಾನ್ ಕಾಲದಲ್ಲಾಯ್ತು, ಮತ್ತು ಔರಂಗಜೇಬನ್ ಕಾಲದಲ್ಲೂ ಆಗತ್ತೆ. ಔರಂಗಜೇಬ್, ಇನ್ಫ್ಯಾಕ್ಟ್ ಔರಂಗಜೇಬ್ took a very serious
action on these Deccan states to subdue or to subjugate these provinces. But finally, we will see what happened in the coming part of our lesson. So these are the important things which we have to understand. Another important aspect of the Shah Jahan period was he invaded Central Asia, Badakhshan, and some of the Balkan, Badakhshan areas were plundered, and these areas will come under somewhere in the Uzbekistan or Turkmenistan of the present days. Until then, till there, the Mughal Empire extended during the time of Shah Jahan. ಈ ರೀತಿಯಾಗಿ ಶಹಜಹಾನ್ ಆಳ್ವಿಕೆ ನಮಗೆ ಯುದ್ಧಗಳ ಮುಖಾಂತರವಾಗಿ ಅವನು ಸಾಮ್ರಾಜ್ಯನ ಸಂಘಟಿಸಿ ಅಪಾರವಾಗಿ ಸಂಪತ್ತನ್ನ ಅವನು ಸಂಗ್ರಹಣೆ ಮಾಡ್ತಾ ಹೋಗ್ತಾನೆ. ಸೊ ಈ ಎಲ್ಲಕ್ಕಿಂತ ಮಿಗಿಲಾಗಿ ಶಹಜಹಾನ್ ಅಂತ ತಕ್ಷಣ ನಮ್ ಕಣ್ಣಿಗೆ ಕಾಣ್ತಕ್ಕಂಥದ್ದು ಅವನು ತನ್ನ ಪ್ರೀತಿಯ ಮಡದಿಗಾಗಿ ನಿರ್ಮಾಣ ಮಾಡಿದಂತ ತಾಜ್ ಮಹಲ್ ಒಂದೇ ಅಲ್ಲ, ಮಯೂರ ಸಿಂಹಾಸನ ಆಗಿರ್ಬೋದು. ತಾಜ್ ಮಹಲ್ ಬಗ್ಗೆನೆ ಪ್ರಶ್ನೆಗಳು ಈಗ ಅನೇಕರು ಚರ್ಚೆ ಮಾಡ್ತಾರೆ. ತಾಜ್ ಮಹಲ್ ನಿರ್ಮಾಣ ಆಗಿರ್ಬೋದು, ಅದ್ರ ಬಗ್ಗೆ ನೋ ಡೌಟ್ ಇಟ್ ಇಸ್ ಒನ್ ಆಫ್ ದಿ ವಂಡರ್ಸ್ ಆಫ್ ದ ವರ್ಲ್ಡ್. ಅವತ್ತಿನ ಕಾಲದಲ್ಲಿ ಏನು ಸುಮಾರು 3 ಕೋಟಿ ವೆಚ್ಚದಲ್ಲಿ ತಾಜ್ ಮಹಲ್ ಅಂತ ಒಂದು ಭವ್ಯ ಸೌಧವನ್ನ ನಿರ್ಮಾಣ ಮಾಡಿದ ಯಾರು? ತನ್ನ ಪ್ರೀತಿಯ ಮಡದಿಗಾಗಿ ಶಹಜಹಾನ್. ಸೊ ಇವತ್ತಿಗೂ ಅದು ಒಂದು ದೊಡ್ಡ ಒಂದು ಆಕರ್ಷಣೀಯವಾಗಿದೆ ಜಗತ್ತಿನಲ್ಲಿ. ಸೊ ಇತ್ತೀಚಿನ ಸಂಶೋಧನೆ ಪ್ರಕಾರ ತಾಜ್ ಮಹಲ್ ಬಗ್ಗೆ ಅನೇಕ ಪ್ರಶ್ನೆಗಳು ಉದ್ಭವಿಸಿವೆ. ಯಾಕೆಂತಂದ್ರೆ ಅದು ಅಲ್ಲಿ ತೇಜೋಆಲಯ ಇತ್ತು, ಆ ಹಿಂದೂ ದೇವಾಲಯನ ಧ್ವಂಸಗೊಳಿಸಿ ತಾಜ್ ಮಹಲ್ ಅಂತಕ್ಕಂಥ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾರೆ. ಸೊ ಒಂದು ವಾಸ್ತವ ಅಂದ್ರೆ ಚರಿತ್ರೆ ಹೇಳ್ತಕ್ಕಂಥ ಸತ್ಯ ಏನಂತಂದ್ರೆ, ಬಹುತೇಕ ಸಂದರ್ಭಗಳು ದೆಹಲಿ ಸುಲ್ತಾನರ ಕಾಲದಲ್ಲಿ ಮತ್ತು ಮೊಘಲರ ಕಾಲದಲ್ಲೂ ಕೆಲವು ಹಿಂದೂ ದೇವಾಲಯ ನಾಶಪಡಿಸಿ ಅವುಗಳ ಅವಶೇಷಗಳ ಮೇಲೆ ಮಸೀದಿಗಳನ್ನ ಪರಿವರ್ತಿಸಿದ್ದು ಅದು ಸತ್ಯನೂ ಹೌದು. ಸೊ ಇಲ್ಲಿ ನಾವು ಏನು ಈ ಶಹಜಹಾನ್ ಕಾಲದಲ್ಲಿ ನಿರ್ಮಾಣಗೊಂಡಂತ ಕಟ್ಟಡಗಳು ನೋಡ್ದ ಹೋದಾಗ, ಸೊ ಈ ನಿರ್ಮಾಣದ ಕಟ್ಟಡಗಳು ಮತ್ತು ಆ ನಿರ್ಮಾಣದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಕುಶಲಕರ್ಮಿಗಳು ಮತ್ತು ಶಿಲ್ಪಿಗಳು, ಅದು ಬಳಸಿದಂತ ವೆಚ್ಚ, ಆದಾಯ, ಇವೆಲ್ಲವೂ ಅಷ್ಟೇ ಖಂಡಿತವಾಗೂ ಗಮನಾರ್ಹ ವಿಚಾರಣೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಇತಿಹಾಸ ಆದ್ರೆ ಶಹಜಹಾನ್ ಹಿಂದಿನ ಇತಿಹಾಸ ಏನೇ ಆಗಿದ್ರು, ತಾಜ್ ಮಹಲ್ ಅಂತಕ್ಕಂಥ ಒಂದು ಭವ್ಯವಾದ ಕಟ್ಟಡ, ಆ ಕಟ್ಟಡ ನಿರ್ಮಾಣದ ಉತ್ಸಾದಿಶ ಅಂತ ಒಬ್ಬ ಎಂಜಿನಿಯರ್ ಅವರ ಒಂದು ನಾಯಕತ್ವ, ಅವರ ಒಂದು ಸುಪರ್ದಿಯಲ್ಲಿ, ಅವರ ಒಂದು ಮೇಲುಸ್ತುವಾರಿಯಲ್ಲಿ ನಡೀತಕ್ಕಂತ ಆ ಕಟ್ಟಡ ನಿರ್ಮಾಣ ಖಂಡಿತವಾಗಿಯೂ ಅದೊಂದು ಅದ್ಭುತ ಸೃಷ್ಟಿಯಾಗಿ ನಿರ್ಮಾಣಗೊಂಡಿದ್ದು ಆಶ್ಚರ್ಯ ವಿಚಾರ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ಅಷ್ಟೇ ಪ್ರೀತಿ ಮತ್ತು ಶಾಂತಿಯ ಒಂದು ಪ್ರತೀಕವಾಗಿ ಅದು ನಾವು ನೋಡ್ತೀವಿ ತಾಜ್ ಮಹಲ್ ಅಂತಕ್ಕಂಥದ್ದು. ಅದ್ರ ಜೊತೆಗೆ ದೆಹಲಿಯ ಕೆಂಪುಕೋಟೆ ಆಗಿರ್ಬೋದು, ದಿವಾನಿ ಹಾಮ್ ಆಗಿರ್ಬೋದು, ಈ ಕಟ್ಟಡಗಳನ್ನ ನಿರ್ಮಾಣ ಮಾಡಿದ್ದು ಶಹಜಹಾನ್ರೆ. ಸೊ ಹೀಗಾಗಿ ಶಹಜಹಾನ್ರ ಕಾಲದಲ್ಲಿ ಮತ್ತು ಕೆಲವು ಆರೋಪಗಳಿಗೆ ಬರಗಾಲಗಳು ಬಂದಿದ್ದಾಗಲೂ ಹಣ ಸಂಗ್ರಹಣೆ ಮಾಡಿ ತನ್ನೆಲ್ಲಾ ಒಂದು ಸಂಪತ್ತನ್ನ, ಖಜಾನೆಯನ್ನ ಇಂತ ಒಂದು ಬೆಲೆ ಬಾಳ್ತಕ್ಕಂಥ ಇಂತ ಒಂದು ಕಟ್ಟಡ ನಿರ್ಮಾಣದಲ್ಲಿ ತೊಡಗಿಸಿಕೊಂಡ ಶಹಜಹಾನ್ ಅಂತಕ್ಕಂಥದ್ದು ಇದೆ. ಸೊ ಏನೇ ಆಗಿರ್ಲಿ, ಶಹಜಹಾನ್ ಕಾಲಘಟ್ಟ ಹೀಗಾಗಿ ಈ ಎಲ್ಲಾ ಕಾರಣದಿಂದ ಮುಖ್ಯ ಆಗ್ತಾ ಹೋಗುತ್ತೆ. ಆದ್ರೆ ಶಹಜಹಾನ್ನ ಒಂದು ಅಂತ್ಯದ ದಿನಗಳು ಸಾಮಾನ್ಯವಾಗಿ ಅದು ದುಃಖಕರವಾಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋದು. ಯಾಕೆಂದ್ರೆ ದ ಲಾಸ್ಟ್ ಡೇಸ್ ಆಫ್ ಶಹಜಹಾನ್ ವಾಸ್ ನಾಟ್ ಹ್ಯಾಪಿ. he had 4 sons like ದಾರಾ ಶಿಕೋ, ಮುರ್ರದ್, ಔರಂಗಜೇಬ್ ಅಂಡ್ ಶುಜಾ ಅಂತಕ್ಕಂಥವ್ರು 4 ಜನ ಮಕ್ಕಳು. ಅಲ್ಲಿ ಒಂದು ಸಿಂಹಾಸನಕ್ಕೆ ಕಿತ್ತಾಟ ಆರಂಭ ಆಗತ್ತೆ. ಈ 4 ಜನ ಮಕ್ಕಳಲ್ಲಿ ಆಕ್ಚುಲಿ ಶಹಜಹಾನ್ ವಾಂಟೆಡ್ ಈಸ್ beloved son. Shahjahan wanted his beloved son Dara Shikoh to assume the want to become the next king of the Mughal. ಅಂದ್ರೆ ದಾರಾ ಶಿಕೋನು ಮುಂದಿನ ಚಕ್ರವರ್ತಿ ಆಗ್ಬೇಕಂತ ಹೇಳಿ ಶಹಜಹಾನ್ ಬಯಸಿರ್ತಾನೆ. ಶಹಜಹಾನ್ ಆಸೆ ಏನಂತಂದ್ರೆ ದಾರಾ ಶಿಕೋ ಆಗ್ಬೇಕಂತ. ದಾರಾ ಶಿಕೋ ಉಪನಿಷತ್ತರ ಬಗ್ಗೆ ಸಾಕಷ್ಟು ಮಟ್ಟದ ವ್ಯಾಖ್ಯಾನಗಳನ್ನ ಅವನು ಬರೆದಿರ್ತಾನೆ, ಕೃತಿಗಳನ್ನ ಬರೆದಿರ್ತಾನೆ. ಒಬ್ಬ ಲಿಬರಲ್ ಮೈಂಡೆಡ್ ಪರ್ಸನ್ ಆಗಿರ್ತಾನೆ. ಈ ಲಿಬರಲ್ ಮೈಂಡೆಡ್ ಪರ್ಸನ್ ಅಂತಕ್ಕಂಥವನು ಈ ರೀತಿಯಾಗಿ ಉದಾರ ಮನಸ್ಸುಳ್ತಕ್ಕಂಥ ವ್ಯಕ್ತಿಯು ಅಲ್ಲಿಟ್ಟು ಸೈನ್ ಹಾಕ್ಬೇಕಾ? ಓಕೆ, ಎರಡಕ್ಕೂ ಸೈನ್ ಹಾಕ್ಬೇಕಾ? ಕ್ಲಾಸ್ ಮಾಡ್ತಾ ಇದ್ದೀನಿ ನಾನು. ಸೊ ಹೀಗೆ ಶಹಜಹಾನ್ ಒಂದು ಕಾಲಘಟ್ಟ ನಮ್ಗೆ ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ಶಹಜಹಾನ್ ನಂತರ ಅಂದ್ರೆ ಈ ಒಂದು ಏನು ಯಾದವಿ ಕಲಹದಲ್ಲಿ, ಈ ಸಿಂಹಾಸನ ಕಿತ್ತಾಟ ಆರಂಭ ಅಂತ ಕಾಲದಲ್ಲಿ
ದಖನ್ನ ಪ್ರಾಂತ್ಯಾಧಿಕಾರಿ ಆಗಿರ್ತಕ್ಕಂಥ ಔರಂಗಜೇಬ್ ಅಂತಕ್ಕಂಥವನು ಏನ್ ಮಾಡ್ತಾನಂತಂದ್ರೆ ತನ್ನ ತಂದೆಯನ್ನ ಜೈಲಿನಲ್ಲಿ ಬಂಧಿಸಿ ತನ್ನ ತಮ್ಮಂದಿರಿಗೆ ಒಂದು ರೀತಿಯಲ್ಲಿ ದ್ರೋಹ ಬಗೆದು ಮುಂದಿನ ದಿನಗಳಲ್ಲಿ ತಮ್ಮಂದಿರಿಗೆ ದ್ರೋಹ ಬಗೆದು ಅವ್ರಿಗೆ ಆಸೆ ಬನ್ನಿ ನಾವು ಈ ಒಂದು ಯುದ್ಧದಲ್ಲಿ ನಮ್ ಜೊತೆ ಕೈ ಜೋಡಿಸಿ ಯುದ್ಧ ಗೆದ್ದ ಮೇಲೆ ನಾವು ಅಂದ್ರೆ ದಾರಾಶಿಕನ ಅಧಿಕಾರನ ತಡೆಯೋಣ, ದಾರಾಶಿಕನ ಅಧಿಕಾರನ ತಡೆದು ನಾವು ಅಧಿಕಾರ ಕಬಳಿಸ್ಕೊಳ್ಳೋಣ, ಹಂಚ್ಕೊಳ್ಳೋಣ ಅಂತೇಳಿ ಮುರದ್ ಮತ್ತು ಶುಜಾನ್ಗೆ ಆಸೆಯನ್ನ ತೋರಿಸಿ ಔರಂಗಜೇಬನ ಯುದ್ಧಕ್ಕೆ ನಿಲ್ತಾನೆ. ಈ ಯುದ್ಧದಲ್ಲಿ ಸಮುದ್ರ ಮತ್ತು ದಾದ್ರಾ ಅಂತ ಕದನಗಳಲ್ಲಿ ಏನು ದಾರಾಶಿಕನನ್ನ ಎದುರಿಸಿ ಅವನನ್ನ ಕೊಲೆ ಮಾಡ್ತಾನೆ. ತಂದೆಯನ್ನು ಬಂಧಿಸಿದ, ಸಹೋದರನ ಕೊಲೆ ಮಾಡಿಸಿದ, ಇನ್ನುಳಿದ ಸಹೋದರಿಗೆ ದ್ರೋಹ ಬಗೆದು ಯಾರು ಔರಂಗಜೇಬ್ ಅಂತಕ್ಕಂಥವನು 1658ರಲ್ಲಿ ಮೊಘಲರ ಚಕ್ರವರ್ತಿಯಾಗಿ ಅಧಿಕಾರಕ್ಕೆ ಬರ್ತಾನೆ. ಸೊ in a civil war he dissuaded his Murad and Shuja brothers and imprisoned his father Shah Jahan, and where he defeated his elder brother Dharashiko and killed in the battlefield. So with these happenings, with these things, Aurangzeb assumed the power and came to power in the year 1658 with the title of Muinuddin Muhammad Aurangzeb Alamgir Pasha Qazi. With this title he assumed the power. ಅಂದ್ರೆ ಮುಯಿನುದ್ದೀನ್ ಮೊಹಮ್ಮದ್ ಔರಂಗಜೇಬ್ ಅಲಾಂಗೀರ್ ಪಾಷಾ ಕಾಜಿ ಅಂತಕ್ಕಂಥ ಬಿರುದಿನೊಂದಿಗೆ 1658ರಿಂದ 1758ರ ಅಧಿಕಾರಕ್ಕೆ ಬರ್ತಾನೆ. 1707ರ ತನಕ ಇವನು ಆಳ್ವಿಕೆಯನ್ನ ಮಾಡ್ತಾನೆ. ಸೊ ಹೆಚ್ಚು ಕಡಿಮೆ ಸುಮಾರು 50 ವರ್ಷಗಳ ಅಕ್ಬರ್ ಬಿಟ್ರೆ 50 ವರ್ಷಗಳ ಕಾಲ ಅಧಿಕಾರ ಮಾಡ್ತಕ್ಕಂಥದ್ದು ಔರಂಗಜೇಬ್. ಬಹುಶಃ he was the last greatest king of the Mughal empire. ಸೊ ಈ ಒಂದು ಮುಘಲ್ ಎಂಪರರ್ ಆಗಿರ್ತಕ್ಕ when he assumed the power in the 1658 and his rule lasted nearly 50 years. So during his period the Mughal empire, the frontier, the boundaries of Mughal empire was extended far and wide, and a large empire was built by Aurangzeb. No doubt that he was a great builder. So this builder was a champion of Sunni orthodoxy. He was a Sunni orthodoxy. He was a religious minded person. He was a fanatic. ಅವನೊಬ್ಬ ಧರ್ಮಾಂತನಾಗಿದ್ದ, ಸುನ್ನಿ ಧರ್ಮದ ಸಂಪ್ರದಾಯವಾಗಿದ್ದು ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ರಾಜ್ಯಭಾರವನ್ನು ಮಾಡ್ತಾ ಹೋಗ್ತಾನೆ. ಸೊ ಡಿಯರ್ ಸ್ಟೂಡೆಂಟ್ಸ್, as far as the ಔರಂಗಜೇಬ್ ಕನ್ಸರ್ನ್, ಪರೀಕ್ಷಾ ದೃಷ್ಟಿಯಿಂದ ನಾವು ಯಾವ ವಿಚಾರಗಳನ್ನ ನಾವು ಗಮನಿಸಬೇಕು ಅಂತಂದ್ರೆ, ಔರಂಗಜೇಬ್ ಸಂಬಂಧಿಸಿದ ಹಾಗೆ ಅವನ ದಖನ್ನ ಪಾಲಿಸಿ ಮತ್ತು ದಖನ್ ನೀತಿ ಮತ್ತು ಮತ್ತೆ ಅವನ ಧಾರ್ಮಿಕ ನೀತಿ ಅಂತಕ್ಕಂಥದ್ದು. These are the two important aspects where we have to focus to understand the life of ಔರಂಗಜೇಬ್. ಸೊ ಈ ಎರಡು ನೀತಿಗಳಲ್ಲಿ ಔರಂಗಜೇಬ್ ಏನು ಅಂತ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಔರಂಗಜೇಬ್ ಅಂತಕ್ಕಂಥವನು ನಾನು ಈಗಾಗ್ಲೇ ಹೇಳ್ದಾಗೆ ಒಬ್ಬ ಧರ್ಮಾಂಧನಾಗಿದ್ದ ಅಥವಾ ಒಬ್ಬ ಸುನ್ನಿ ಧರ್ಮದ ಒಬ್ಬ ಚಾಂಪಿಯನ್ ಆಗಿದ್ದ ಇವನು ಅಂತ. ಇಂಥ ಒಬ್ಬ ರಾಜ ದಕ್ಷಿಣ ಭಾರತವನ್ನ ದಕ್ಷಿಣ ಭಾರತವನ್ನ ಇವನು ವಶಪಡಿಸ್ಕೋಬೇಕಂತೇಳಿ 1682ರಿಂದ 1707 ಸುಮಾರು 25 ವರ್ಷಗಳ ಕಾಲ, 1658ರಿಂದ 1681 ದೆಹಲಿಯಲ್ಲಿ ಇದ್ದುಕೊಂಡು ತನ್ನ ರಾಜ್ಯವನ್ನ ಅವನು ಬಲಪಡಿಸ್ತಾನೆ. ತನ್ನ ರಾಜ್ಯವನ್ನ ಬಲಪಡಿಸುವ ಸಂದರ್ಭದಲ್ಲಿ ಇವನು ಸಾಕಷ್ಟು ಸಂಘರ್ಷ ಎದುರಿಸ್ತಾನೆ. ಅದು ಸಿಖ್ಖರೊಂದಿಗೆ, ಸತ್ನಾಮಿಗಳೊಂದಿಗೆ, ಜಾತರೊಂದಿಗೆ, ಈ ತರ ಇವರೊಂದಿಗೆ ಏನು ಪ್ರಾಂತೀಯ ಮಟ್ಟದಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಪ್ರಾಂತೀಯ ಮಟ್ಟದಲ್ಲಿ ಇವರೊಂದಿಗೆಲ್ಲ ಸಂಘರ್ಷ ಇಳಿತಾನೆ. ಸಿಖ್ಖರೊಂದಿಗೆ, ಸತ್ನಾಮಿಗಳೊಂದಿಗೆ, ಜಾಟರೊಂದಿಗೆ, ಈ ರೀತಿಯಾಗಿ ಇವರೊಂದಿಗೆ ಸಂಘರ್ಷಕ್ಕಿಳಿದು ಅವನ್ನೆಲ್ಲ ಸಾಕಷ್ಟು ಮಟ್ಟದಲ್ಲಿ ಕಗ್ಗೊಲೆಗಳನ್ನು ಮಾಡಿಸ್ತಾ ಹೋಗ್ತಾನೆ, ಯಾರನ್ನೂ ಉಳಿಸುವುದಿಲ್ಲ. ಸೊ ಈ ರೀತಿಯಾಗಿ ತನ್ನ ರಾಜಧಾನಿಯ ಸುತ್ತಮುತ್ತ ತನ್ನ ಉತ್ತರ ಭಾರತದಲ್ಲಿ ಸಾಕಷ್ಟು ಮಟ್ಟಿಗೆ ಈ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನು ಅನುಸರಿಸಿ ಒಂದು ಅಧಿಕಾರವನ್ನ ಬಳಸಿ ರಾಜ್ಯವನ್ನ ಕಟ್ತಾ ಹೋಗ್ತಾನೆ. ಸೊ ಆ ತರುವಾಯ ದಕ್ಷಿಣ ಭಾರತಕ್ಕೆ ಬರ್ತಾನೆ. ದಕ್ಷಿಣ ಭಾರತದಲ್ಲಿ ಬಿಜಾಪುರ ಸುಲ್ತಾನರು, ಗೋಲ್ಕೊಂಡ ಮತ್ತು ಮರಾಠರು. as I told you in the previous classes, the Mughals had some certain agenda to capture the Deccan India. Deccan India comprised of the states of the Shahi kingdoms, and even Marathas also were ruling in south. So he wanted to defeat them, he wanted to subjugate them, he wanted to capture, and therefore he wanted to extend his kingdom.
with this intention. And Shia Muslims always oppose this Sunni king like Aurangzeb. ಸೊ ಈ ಸುನ್ನಿ ಆಗಿರ್ತಕ್ಕಂಥ ಔರಂಗಜೇಬ್ನ ಆಳ್ವಿಕೆನ ಸದಾ ಈ ಶಿಯಾಗಳು, ಬಿಜಾಪುರ ಸುಲ್ತಾನರಾಗಿರ್ಬೋದು, ಗೋಲ್ಕೊಂಡದಾಗಿರ್ಬೋದು, ಅಹಮದ್ ನಗರ, ಬೀದರ್, ಎಲ್ಲಾ ಶಾಹಿ ಕಿಂಗ್ಡಮ್ಗಳು ದೇ ಆರ್ ಅಪೋಸಿಂಗ್ ಆಲ್ವೇಸ್, ದೇ ಆರ್ ಶೋಯಿಂಗ್ ಡಿಸ್ರೆಸ್ಪೆಕ್ಟ್, ದೇ ಆರ್ ನಾಟ್ ಗಿವಿಂಗ್ ಎ ಟ್ರಿಬ್ಯೂಟ್, annual tribute to the Mughals. So these are things which made the Aurangzeb to invade South India. And another important thing, no doubt that South India was very rich and prosperous, and the rise of Marathas also was harmful to the existence of Aurangzeb. Aurangzeb believed that one wanted to punish the Marathas. So therefore, Aurangzeb sent a Shahista Khan also, and where Shahista Khan was failed to subdue the Marathas. ಸೊ ಔರಂಗಜೇಬ್ನು ಯಾರು ಮರಾಠರನ್ನ ಸದೆ ಬಡಿಯಲು ಶಹಿಸ್ತಾ ಖಾನ್ ಕಳಿಸ್ಕೊತಾರೆ. ಶಹಿಸ್ತಾ ಖಾನ್ ಅಷ್ಟು ವಿಫಲನಾಗ್ತಾನೆ, ಸೋಲ್ತಾನೆ, ಮರಾಠರನ್ನ ಸದೆ ಬಡಿಯಲಿ ವಿಫಲನಾಗ್ತಾನೆ. ಮತ್ತೆ ಶಿವಾಜಿಯನ್ನ ವಶಪಡಿಸ್ಕೊಂಡ ಶಿವಾಜಿ ದೆಹಲಿಗೆ ಹೋಗ್ತಾನೆ. ಅಲ್ಲಿಂದ ಶಿವಾಜಿ ಮತ್ತೆ ತಪ್ಪಿಸ್ಕೊಂಡ್ ಬರ್ತಾನೆ. ಅಂದ್ರೆ ಎಂಟೈರ್ ದಕ್ಷಿಣ ಭಾರತಕ್ಕೆ 1682 ಬಂದು, ಅಂದ್ರೆ ಶಿವಾಜಿ ಮರಣ ನಂತರ ಬಂದ್ರು ರಾಜಾರಾಮ್ ಮತ್ತು ಪೇಶ್ವೆಗಳು ಏನಿರ್ತಾರೋ ಅಲ್ಲಿಯೂ ಸಹ ಆಗ್ಲೂ ಸಹ ಯಾರು ಔರಂಗಜೇಬನು ಮರಾಠರನ್ನ ಸಂಪೂರ್ಣವಾಗಿ ಸದೆ ಬಡಿಯಲು ವಿಫಲನಾಗ್ತಾನೆ. ಯಾಕೆಂದ್ರೆ ಶಿವಾಜಿ ಬದುಕಿದ್ದಾಗ್ಲೂ ಶಿವಾಜಿಯನ್ನ ಬೆಟ್ಟದ ಇಲಿ ಅಂತ ಬಗೆದಿದ್ದಂತ ಔರಂಗಜೇಬ್ ಬಹುಶಃ ಔರಂಗಜೇಬ್ ಪಾಲಿಗೆ ಅವನು ಬೆಟ್ಟದ ಹುಲಿಯಾಗಿದ್ದ. ಅವನ ಗೊರೆಲ್ಲಾ ಯುದ್ಧ ತಂತ್ರಗಳನ್ನ ಸದೆ ಬಡಿಯುವಲ್ಲಿ ವಿಫಲನಾದ. ಸೊ ಈ ರೀತಿಯಾಗಿ ಇಲ್ಲಿ ಮರಾಠರು ಒಂದು ಹಿಂದೂ ಅಥವಾ ಒಂದು ಹಿಂದೂಸ್ಥಾನವನ್ನು ಕಟ್ಟಿಬೇಕು ಅನ್ನೋ ಒಂದು ಹಂಬಲ, ಒಂದು ರಾಷ್ಟ್ರಾಭಿಮಾನ ಅವರಲ್ಲಿ ಇತ್ತು. ಅದೇ ರೀತಿಯಾಗಿ ಇನ್ನೊಂದು ಕಡೆ ಇಡೀ ದೇಶವನ್ನ, ಎಂಟೈರ್ ಕಂಟ್ರಿನ ಇಸ್ಲಾಮಿಕ್ ಒಂದು ರಾಷ್ಟ್ರ ಕಟ್ಟಬೇಕಂತ ಔರಂಗಜೇಬ್ ಇಂತಹ ಸಂಘರ್ಷಗಳಲ್ಲಿ 25 ವರ್ಷಗಳ ಕಾಲ ಔರಂಗಜೇಬನ್ ದಕ್ಕನ್ ಭಾರತದಲ್ಲಿ ಕಾಲ ಕಳೀತಾನೆ. ಆದ್ರೆ ಈ ಸಂಪೂರ್ಣವಾಗಿ ಶಾಹಿಗಳನ್ನ ಸದೆ ಬಡಿಯುವಲ್ಲಿ, ಮರಾಠನ ಸದೆ ಬಡಿಯುವಲ್ಲಿ ಔರಂಗಜೇಬ್ ವಿಫಲನಾದ. ಸೊ ವಿಫಲನಾಗ್ತಾನೆ. ಕೊನೆಗೆ 1707ರಲ್ಲಿ ಅವನು ಸತ್ತೋಗ್ತಾನೆ. ಔರಂಗಾಬಾದ್ ಅಲ್ಲಿ ಅವನ್ ದಫನ್ ಮಾಡ್ತಾರೆ. ಅಲ್ಲಿಗೆ ಅವನು ಅಂತ್ಯಕ್ರಿಯೆ ಮುಗಿತದೆ. ಅಂದ್ರೆ ಜೈನ್ ಸರ್ಕಾರದ ಇತಿಹಾಸಕಾರ ಹೇಳ್ತಾನೆ, ಹೇಗೆ ಸ್ಪ್ಯಾನಿಷ್ ಅಂತಕ್ಕಂಥದ್ರಲ್ಲಿ ಸ್ಪೇನ್ ಜನತೆ ವಿರುದ್ಧವಾಗಿ ತನ್ನ ಸಹೋದರನಾಗಿರ್ತಕ್ಕಂಥ ಜೋಸೆಫ್ ಬೋನೋಪಾಟಿಯನ್ನ ನೆಪೋಲಿಯನ್ ಬೋನೋಪಾಟ್ ನೇಮಕ ಮಾಡಿದ್ನು, ಅದು ಅವನ ಪತನಕ್ಕೆ ಕಾರಣ ಆಯ್ತು. ಹಾಗೆಯೇ ವಿನಾಕಾರಣ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ದಖನ್ ಭಾರತದಲ್ಲಿರ್ತಕ್ಕಂಥ ಶಾಹಿಗಳನ್ನ ಮರಾಠನ ಸೆಡೆಗಳು ವಿಫಲನಾಗಿ ದಕ್ಷಿಣದ ಹುಣ್ಣು ಔರಂಗಜೇಬನನ್ನ ಹಾಳು ಗೆಡುವಿತು ಅಂತಕ್ಕಂಥ ಮಾತನ್ನ ಇತಿಹಾಸಕಾರರಾಗಿರ್ತಕ್ಕಂಥ ಜಾದುನಾ ಸರ್ಕಾರ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಕೊನೆಗೆ ಅವನಿಗೆ ಅರಿವಾಗುತ್ತೆ, he was not a good son to his father, he was not a good brother to his brothers, he was not a good husband to his wife and good father to his children. So but there are certain good qualities also we're going to discuss in later part of our discussion. So anyhow, he died in 1707, and with that death the great Mughal rule was ended. But as far as the Aurangzeb rule concerned, we have to understand the religious policy of Aurangzeb. So see, religious policy, as far as religious policy is concerned, as I told in the beginning part of my discussion, he was a Pakka Sunni champion. He wanted to make, and he ruled his kingdom, his empire, according to the Islamic theory of kingship. He believed in Shariat law, he believed in Fatwa, he believed in Quran, and the staunch follower of Quran. He never liked the existence of other religions, including Shias also. He persecuted Shias, as I told you that. ಅಂದ್ರೆ ಎಂಟೈರ್ ಭಾರತವನ್ನ ಇಸ್ಲಾಮಿಕ್ ನ ತಳಹದಿ ಮೇಲೆ ರಾಷ್ಟ್ರ ಕಟ್ಟಬೇಕು ಅಂತಕ್ಕಂಥ ಉದ್ದೇಶ ಇವನಿಗಾಗಿತ್ತು. ಸುನ್ನಿ ಧರ್ಮದ ಒಬ್ಬ ಧಾರ್ಮಿಕ ವ್ಯಕ್ತಿಯಾಗಿರ್ತಕ್ಕಂಥ ಇವನು, ಧರ್ಮದ ಆಚರಣೆ ಶಿಸ್ತಾಗಿ ಪಾಲಿಸ್ತಕ್ಕಂಥ ವ್ಯಕ್ತಿ. ಈ ಶಿಸ್ತಾಗಿ ಪಾಲಿಸ್ತಕ್ಕಂಥ ಔರಂಗಜೇಬನು ಇತರ ಧರ್ಮಗಳ ಅಸ್ತಿತ್ವವನ್ನ ಬಯಸಿರ್ಲಿಲ್ಲ. ಅವುಗಳನ್ನ ಚಿತ್ರಹಿಂಸೆ ಕೊಟ್ಟು ಸಂಹಾರ ಮಾಡಿದ. ಜಾತರನ್ನ, ಸತ್ನಾಮಿಗಳನ್ನ, ಸಿಖ್ರನ್ನ, ಶಿಯಾಗಳನ್ನು ಸಹ ಬಿಡ್ಲಿಲ್ಲ. ತುಂಬಾ ಕ್ರೂರವಾಗಿ ಅವರನ್ನ ಹತ್ತಿಕ್ಕತಕ್ಕಂತ ಕೆಲಸಗಳನ್ನ ಮಾಡಿದ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅಕ್ಬರ್ನ ನೀತಿಗಳು ತನಗೆ ಕಂಟಕ ಅಂತ ಬಗೆದು ಅಕ್ಬರ್ನ ಎಲ್ಲಾ ನೀತಿಗಳನ್ನ ಇವನು ರಿವರ್ಸ್ ಉಲ್ಟಾ ಮಾಡ್ತಾ ಹೋಗ್ತಾನೆ. ಟೇಕ್ ಫಾರ್ ಎಕ್ಸಾಂಪಲ್, ಹಿಂದೂಗಳ ಮೇಲೆ ಜಿಜಿಯಾ ತೆರಿಗೆನ ಹೇರಿದ, ಯಾತ್ರಾ ತೆರಿಗೆನ ಹೇರಿದ, ಹಬ್ಬ ಆಚರಣೆಗಳನ್ನ ನಿಷೇಧ ಮಾಡಿದ, ಮತ್ತೆ ಸಂಗೀತವನ್ನ ನಿಷೇಧಿಸಿದ. ತನ್ನ ಆಸ್ಥಾನದಲ್ಲಿ ಯಾರು ಸಂಗೀತ ಬಾರಿಸಂಗಿಲ್ಲ, ತಬಲಾ ಬಾರಿಸಂಗಿಲ್ಲ, ಹಾರ್ಮೋನಿಯಂ ಬಾರಿಸ ಏನು ಮಾಡಬಾರ್ದು. ಎಲ್ಲವೊಂದು ಇಸ್ಲಾಂ ಧರ್ಮ ಏನ್ ಹೇಳುತ್ತೋ ಅದನ್ನ ಚಾಚು ತಪ್ಪದೆ ಪಾಲಿಸ್ತಾ.
ನೃತ್ಯಗಾರರನ್ನ ಹಿಂಸಿಸಿದ, ಶಿಕ್ಷಿಸಿದ, ವ್ಯಭಿಚಾರಿಗಳು ಅಥವಾ ಪ್ರಾಸ್ಟಿಟ್ಯೂಟ್ಗಳನ್ನ ಅವನು ದೇಶ ಬಿಟ್ಟು ಹೋಡಿಗೆ ಅಂತ ಶಿಕ್ಷೆ ವಿಧಿಸಿದ. ಈ ರೀತಿಯಾಗಿ ಈ ತರ ಶಿಸ್ತು ಕ್ರಮಗಳನ್ನ ಕೈಗೊಂಡ. ಬರಹಗಾರರನ್ನ, ಲೇಖಕರನ್ನ, ಸಾಹಿತಿಗಳನ್ನ ಯಾರನ್ನು ಅವನು ಉಳಿಸ್ಲಿಲ್ಲ, ಎಲ್ಲರನ್ನು ಶಿಕ್ಷೆಗೆ ಒಳಪಡಿಸಿದ. ಒಟ್ಟಾರೆ ನೋಡೋದಾದ್ರೆ ಭಾರತೀಯ ಸಂಸ್ಕೃತಿ, it was nothing but the collapse of Indian civilization during the Aurangzeb period. But there are certain good qualities also. He was a very dedicated person, ತುಂಬಾ ಹಾರ್ಡ್ ವರ್ಕಿಂಗ್ ಪರ್ಸನ್, ವೆರಿ ಸಿಂಪಲ್. he was not addicted to all. ಬೇರೆ ಇತರೆ ಮೊಘಲ್ ದೊರೆಗಳು ಮದ್ಯದ ವ್ಯಸನಿಗಳಾಗಿದ್ರು, ಅಥವಾ ಒಂಥರ ಮದ್ಯ ಮತ್ತು ಮಡದಿರ ಒಂದು ಹುಚ್ಚವರ್ಗಿತ್ತು. ಇವ್ರಿಗೆ ಆತರ ಇರ್ಲಿಲ್ಲ. ಇವನ್ಗೆ he was very simple in his food habits, he was very simple in his life. He was very strict discipline, very what I can call strict follower of the Quran, what the Quran is going to says. So these are the good qualities. But very hard working fellow. ಇವನ್ ತುಂಬಾ ಹಾರ್ಡ್ ವರ್ಕಿಂಗ್ ಕೆಲಸ ಮಾಡ್ತಾ ಇದ್ದ. ದಿನಕ್ಕೆ 4 ಗಂಟೆ ಇವನು ಕೆಲಸ ಮಾಡ್ತಾ ಇದ್ದ. ಇವನೆಲ್ಲ ಅಷ್ಟೇ, ಇವನ ಉದ್ದೇಶ ಇಷ್ಟೇ, ಇವನ ವಿಷನ್ ಏನಾಗಿತ್ತಂದ್ರೆ ಇಡೀ ದೇಶವನ್ನ, ಇಡೀ ಅಖಂಡ ಭಾರತವನ್ನ ಇಸ್ಲಾಮಿಕ್ ದೇಶವನ್ನ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಇವನು ಅನೇಕ ಒಂದು ಕ್ರಮಗಳನ್ನ ಕೈಗೊಳ್ತಾ ಇದ್ದ. ಆ ನಿಟ್ಟಿನಲ್ಲಿ ಇವನು ರಾಜ್ಯಭಾರ ಮಾಡ್ತಾರೆ. ಇದು ಇಷ್ಟನ್ನು ನೀವು ಪರೀಕ್ಷಾ ದೃಷ್ಟಿಯಿಂದ ನೀವು ಓದ್ಕೊಂಡ್ರೆ ಸಾಕನ್ಸುತ್ತೆ ಮೊಘಲರ ಸಂಬಂಧಿಸಿದಾಗೆ. ಸ್ನೇಹಿತರೆ, ನೆಕ್ಸ್ಟ್ ಯೂನಿಟ್, ದಿ ಫೈನಲ್ ಯೂನಿಟ್ ಆಫ್ ದಿಸ್ ಬ್ಲಾಕ್ ವಾಸ್ ದಿ ಡಿಸಿಗ್ರೇಡೇಷನ್ ಆಫ್ ಮುಘಲ್ಸ್ ಅಂತ. ನಾವೇನ್ ಓದ್ತೀವಿ ಅಂದ್ರೆ ಮೊಘಲರ ಪತನಕ್ಕೆ ಕಾರಣಗಳೇನು ಅಂತ ನಾವು ಓದ್ತೀವಿ. ಈ ಮೊಘಲರ ಪತನ ಅಂತಕ್ಕಂಥದ್ದು, ನೀವು ಮೊಘಲರ ಪತನಕ್ಕೆ ಕಾರಣಗಳೇನು ಅಂತ ಕೇಳಿದಾಗ ನೀವು ಅದಕ್ಕೆ ಇಂಟ್ರಡಕ್ಷನ್ ಬರೀಬೇಕು. ವಾಟ್ ಯು ವಾಂಟ್ ಟು ರೈಟ್ ದಿ ಇಂಟ್ರಡಕ್ಷನ್. I think in coming days you will not going to see the essay type questions. ಯಾಕೆಂದ್ರೆ UGC has given a direction, reduce the exam for 2 hours. ನಮ್ಗೆ ಡೈರೆಕ್ಷನ್ಸ್ ಬಂದಿದೆ, ಪರೀಕ್ಷೆನ 2 ಗಂಟೆಗಳಿಗೆ ಸೀಮಿತಗೊಳಿಸಿ ಅಂತ. essay type questions ಸ್ವಲ್ಪ ಕಡಿಮೆ ಆಗ್ಬೋದು, ಇಲ್ಲ ಅಂತಲ್ಲ. ಸೊ ಇಂತಹ ಕ್ವಶನ್ಸ್ ಬಂದಾಗ ಹೇಗೆ, how will going to answer to this questions. Take for example, discuss the causes for the decline of Mughals ಅಂತ ಒಂದು ಪ್ರಶ್ನೆ ಬರುತ್ತೆ. ಅದು ನಿಮ್ಮ 6ನೇ ಯೂನಿಟ್ ಅಲ್ಲಿ ಬರುತ್ತೆ. ಮೊಘಲರ ಪತನಕ್ಕೆ ಕಾರಣ ಚರ್ಚಿಸಿ ಅಂತಂದಾಗ ವಾಟ್ ವಿಲ್ ಗೋನ್ ಟು ರೈಟ್, ಹೌ ವಿಲ್ ಗೋನ್ ಟು ಅಪ್ರೋಚ್ ದಿ ಆನ್ಸರ್, ಐ ಮೀನ್ ದಿಸ್ ಕ್ವಶನ್ ಅಂತಂದ್ರೆ, ಯು ಸಿ ಮೊಘಲ್ಸ್ ಕೇಮ್ ಟು ಇಂಡಿಯಾ ಇನ್ ದ 1526 and the great Mughal rule lasted till 1707. ಭಾರತಕ್ಕೆ ಮೊಘಲರ ಆಗಮನ ಆಯ್ತು 1526ರಲ್ಲಿ. ಈ ಶ್ರೇಷ್ಠ ಮೊಘಲ್ ದೊರೆಗಳು 1707 ತನಕ ಆಳ್ವಿಕೆ ಮಾಡಿದ್ರು. ಆಲ್ಮೋಸ್ಟ್ 180 years ಅಂತ ನಾವು ಕಾಣುತ್ತೆ. ಈ 180 ವರ್ಷಗಳ ಆಳ್ವಿಕೆಯಲ್ಲಿ ಅನೇಕ ಅತಿರಥ ಮಹಾರಥ ಮೊಘಲ ಸುಲ್ತಾನರು ರಾಜ್ಯಭಾರ ಮಾಡಿದ್ರು. You take any kingdom, you take any civilization, where there is a rise, there is a fall. ಯಾವುದೇ ನಾಗರಿಕತೆ ತಗೊಳ್ಳಿ, ಯಾವುದೇ ಸಾಮ್ರಾಜ್ಯ ತಗೊಳ್ಳಿ, ಯಾವುದೇ ವಂಶ ತಗೊಳ್ಳಿ, ಪ್ರತಿಯೊಂದಕ್ಕೂ ಹುಟ್ಟು ಉಂಟು, ಹಾಗೆ ಸಾವು ಉಂಟು. ಎಲ್ಲಿ ಹುಟ್ಟಿರುತ್ತೋ ಅಲ್ಲಿ ಸಾವಿರುತ್ತೆ. ಹಾಗಾಗಿಯೇ ಈ ಹಿನ್ನೆಲೆಯಲ್ಲಿ ಮೊಘಲ್ ಸಾಮ್ರಾಜ್ಯದ ಪತನವನ್ನು ನಾವು ಅದೇ ದೃಷ್ಟಿಯಲ್ಲಿ ನೋಡ್ಬೋದಾಗಿದೆ. ಬಾಬರ್ನ ಕಾಲದಲ್ಲಿ, ಹುಮಾಯೂನ್ ಕಾಲದಲ್ಲಿ ಸ್ಥಾಪನೆ ಆಯಿತು. ಅಕ್ಬರ್ನ ಕಾಲದಲ್ಲಿ ಉಚ್ಛ್ರಾಯ ಸ್ಥಿತಿಯನ್ನು ತಲುಪ್ತು. ಜಹಾಂಗೀರ್ನ ಕಾಲದಲ್ಲಿ ಸುಸ್ಥಿತಿಯಲ್ಲಿತ್ತು. ಔರಂಗಜೇಬನ ಕಾಲದಲ್ಲೂ ಇತ್ತು. ಅವನ ನಂತರ ಸಾಮ್ರಾಜ್ಯ ಪತನವಾಯಿತು ಅನ್ನೋದು ಇದೆಯಲ್ಲ, ಆ ಪತನ ಯಾಕಾಯ್ತು? Why this empire was declined? What are the causes for this decline? So when you going to trace these reasons or the causes for this decline, we may give number of points. Number 1, there was no a correct succession of law. There was no law of succession in the Mughal kingship. ಅಂದ್ರೆ ಮೊಘಲರ ರಾಜ್ಯ ವ್ಯವಸ್ಥೆಯಲ್ಲಿ ಅಥವಾ ಮೊಘಲರ ಒಂದು ಕಿರೀಟಧಾರಣೆಯಲ್ಲಿ ಒಂದು ನಿರ್ದಿಷ್ಟವಾದ ಕಾನೂನುಗಳು ಅಥವಾ ಉತ್ತರಾಧಿತ್ವ ಅಂತ ನಾವೇನ್ ಕರಿತೀವಿ ಅದು ಇರ್ಲಿಲ್ಲ. ಉತ್ತರಾಧಿತ್ವ ಅಂದ್ರೆ ಸಕ್ಸೆಷನ್, ದೇರ್ ವಾಸ್ ಅ ಡಿಫೆಕ್ಟ್ ಇನ್ ದಿ ಲಾ ಆಫ್ ಸಕ್ಸೆಷನ್. ಉತ್ತರಾಧಿತ್ವ ಅಂತ ನಾವೇನ್ ಕರಿತೀವಿ, ಉತ್ತರಾಧಿತ್ವದಲ್ಲಿ ಲೋಪದೋಷಗಳಿದ್ವು ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಸತ್ಯ ಫಾರ್ ಎಕ್ಸಾಂಪಲ್, ನೀವು ಹೇಗೆ ಹೇಳ್ತೀರ ಅಂದ್ರೆ ಹಿಂದೂಗಳ ಒಂದು ರಾಜ್ಯ ವ್ಯವಸ್ಥೆ ನೋಡಿದಾಗ ವಂಶ ಪಾರಂಪರ್ಯ ರಾಜ್ಯ ವ್ಯವಸ್ಥೆ ಇದೆ. ಇಫ್ ಯು ಟೇಕ್ ಇನ್ ಟು ದಿ ಕನ್ಸಿಡರೇಷನ್, ಇಫ್ ಯು ಟೇಕ್ ಇನ್ ಟು ದಿ ಎಕ್ಸಾಂಪಲ್, the ancient Hindu kingdoms, while understanding ancient Hindu kingdoms, we have seen that one, we have understood that one, there was a hereditary theory of kingship ಅಂತ. ಅಂದ್ರೆ ವಂಶ ಪಾರಂಪರ್ಯ ಕಿರೀಟಧಾರಣೆ ಹಿಂದೂಗಳಲ್ಲಿ ಕಾಣ್ತೀವಿ. ಅಂದ್ರೆ ವಂಶ ಪಾರಂಪರ್ಯ ಕಿರೀಟಧಾರಣೆ ಅಂದ್ರೆ ಏನು? ಸಾಮಾನ್ಯವಾಗಿ ರಾಜ ಸತ್ತ ನಂತರ ಅವನ ಹಿರಿಯ ಮಗನೇ ಅಧಿಕಾರಕ್ಕೆ ಬರ್ತಾ ಇದ್ದ. ಸೊ ನಮ್ಮಲ್ಲಿ ತಂದೆ ಮಕ್ಕಳ ನಡುವೆ ಸಂಘರ್ಷಗಳಾಗಿ ತೀರಾ ಕಡಿಮೆ ಇದೇ, ಇಲ್ಲ ಅಂತಲ್ಲ. ಟೇಕ್ ಫಾರ್ ಎಕ್ಸಾಂಪಲ್, ಬಿಂಬಿಸಾರನನ್ನ ಅವನ ಮಗನಾಗಿರ್ತ ಅಜಾತಶತ್ರು ಕೊಂದು ಹಾಕ್ತಾನೆ ಅಧಿಕಾರಕ್ಕಾಗಿ. ಅಧಿಕಾರ ದಾಹ ಅಂತ, ಪವರ್ ಅಂತಕ್ಕಂಥದ್ದು ಆ ರೀತಿಯಾಗಿ ಮಾಡ್ತಂತ.
ಸೊ ಬಹುತೇಕವಾಗಿ ಹಿಂದೂಗಳಲ್ಲಿ ವಂಶ ಪಾರಂಪರ್ಯ ಕಿರೀಟಧಾರಣೆ ಇತ್ತು. ಅದೇ ರೀತಿಯಾಗಿ ನಾವು ಆ ಇಸ್ಲಾಮಿಕ್ ಒಂದು ಉತ್ತರಾಧಿಕಾರಿ ಯಾರಾಗಬೇಕಂತಕ್ಕಂಥ ಒಂದು ಚರ್ಚೆಗಳಾದಾಗ ಒಂದು ಸರಿಯಾದಂತಹ ಒಂದು ನೀತಿ ನಿಯಮಗಳಿಲ್ಲ. ಹಾಗಾದ್ರೆ ಮತ್ತೆ ಯಾಕೆ ನಡೀತಾ ಇತ್ತು ಅಂತಂದ್ರೆ, ಇಲ್ಲಿ ಶಕ್ತಿ, ಇಲ್ಲಿ ಯಾರು ತಲ್ವಾರ್ ಕತ್ತಿಯನ್ನ ಜಳಪಡಿಸ್ತಾರೋ ಅವನೇ ಯಶಸ್ವಿಯಾಗಿ ಮುನ್ನಡೆತಾ ಇದ್ದ ಅಂತ. ಹೂಎವರ್ ಇಸ್ ಎ ಪವರ್ಫುಲ್ ಪರ್ಸನ್, ಹೂಎವರ್ ಇಸ್ ಎ ಸ್ಟ್ರಾಂಗ್, whoever will going to stand to fight determinedly, you will going to win that war. You will going to assume the next king, or you will going to become the next emperor. You take for example ಬಾಬರ್ ಮತ್ತು ಹುಮಾಯೂನ್, ಓಕೆ, ಬಟ್ ಔರಂಗ್ ಅಕ್ಬರ್ನು ಮತ್ತೆ ಜಹಾಂಗೀರ್ ಬಂದಾಗ ನಮ್ಗೆ ಕೆಲವು ವಿಚಾರ ತಿಳಿದು ಬರುತ್ತೆ. ಜಹಾಂಗೀರ್ನ ತನ್ನ ತಂದೆಯನ್ನ ವಿಷ ಉಣಿಸಿ ಕೊಂದ ಅಂತ. ಅದೇ ರೀತಿಯಾಗಿ ಜಹಾಂಗೀರ್ ವಿರುದ್ಧನೇ ಕುಸ್ರು ದಂಗೆ ಹೇಳ್ತಾನೆ, ಖುರ್ರಂ ಅವರು ದಂಗೆ ಹೇಳ್ತಾರೆ, ಶಹಜಾನ್ ವಿರುದ್ಧ ತಂದೆಯನ್ನೇ ಬಂಧಿಸ್ತಾನೆ ಯಾರು, ಔರಂಗಜೇಬ್. ಸೊ ಇವೆಲ್ಲ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ಈ ತರ ಸಂಘರ್ಷಗಳಲ್ಲಿ ಈ ಸಂಘರ್ಷಗಳಿಂದ 1707ಕ್ಕೆ ಬಲಿಷ್ಠ ಚಕ್ರವರ್ತಿಗಳ ಆಳ್ವಿಕೆ ಅಂತ್ಯ ಆಗತ್ತೆ. 18 ಶತಮಾನ ತನಕ ಆಳ್ವಿಕೆ ಆಗತ್ತೆ. ಆದ್ರೆ ಈ ಸಂದರ್ಭಕ್ಕಾಗಿ ಭಾರತದಲ್ಲಿ ವಿದೇಶಿ ಶಕ್ತಿಗಳ ಒಂದು ಪಾರಮತ್ಯವನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಈ ಒಂದು ನಿರ್ದಿಷ್ಟವಾದಂತ there was a defect in the law of succession where the sword will going to decide the successions, and with this reason the Mughal empire was declined. Another important cause for the decline of the Mughal administration was the rise of Marathas who came to power under the leadership of Shivaji, and they wanted to build their own empire on the lines of the Hindu philosophy. ಸೊ ಮರಾಠರು ಹಿಂದೂ ಒಂದು ಸಾಮ್ರಾಜ್ಯ ಕಟ್ಟಬೇಕಂತೇಳಿ ರಾಜ್ಯವನ್ನ ಅವರು ಮುನ್ನಡೆಸ್ಕೊಂಡು ಹೋಗ್ತಾರೆ. ಇಂತಹ ಕಾಲಘಟ್ಟದಲ್ಲಿ ಮೊಘಲರಿಗೂ ಮತ್ತು ಮರಾಠರಿಗೆ ಸಾಕಷ್ಟು ಸಂಘರ್ಷಗಳಾಗ್ತಾ ಹೋಗುತ್ತೆ. ಸೊ ಮರಾಠರು ಯಾವ ಮಟ್ಟಕ್ಕೆ ಮೊಘಲರು ಅಷ್ಟೊಂದು ಪ್ರಬಲರಾಗಿದ್ರು, ಮರಾಠರ ದಾಳಿಗಳನ್ನ ಸದೆ ಬಡಿಯುವಲ್ಲಿ ವಿಫಲರಾಗ್ತಾರೆ. ಸೊ ಇಂಥ ಒಂದು ಕಾರಣಗಳಿಂದ, ಅಂದ್ರೆ ಮರಾಠರನ್ನ ಸೋಲಿಸುವ ಅಥವಾ ಅವರನ್ನ ಹತ್ತಿಕ್ಕುವ ಯತ್ನದಲ್ಲೇ ಅಪಾರವಾದ ಸಂಪತ್ತು, ಅಪಾರವಾದ ಸಮಯವನ್ನ ಮೊಘಲರ ದೊರೆಗಳು ಕಳ್ಕೊಳ್ತಾರೆ. ಇನ್ಫ್ಯಾಕ್ಟ್ 25 ವರ್ಷಗಳ ಕಾಲ ಅವನ್ ದಕ್ಷಿಣ ಭಾರತದಲ್ಲಿ ಏನಿದ್ದ, ಏನ್ ಸಾಧಿಸ್ದ? ಏನು ಸಾಧಿಸ್ಲಿಲ್ಲ. ಈ ನೆವರ್ ಅಚೀವ್ಡ್ ಎನಿಥಿಂಗ್. ಸೊ ದಟ್ ಈಸ್ ವಾಟ್ ನೆಕ್ಸ್ಟ್ ಪಾಯಿಂಟ್ ಇಸ್ ಹೀಸ್ ಡೆಕ್ಕನ್ ಪಾಲಿಸಿ. ಔರಂಗಜೇಬನ ವ್ಯಕ್ತಿತ್ವನೇ ಹಾಗೆ, ಅನುಮಾನ. ಒಬ್ಬ ಸೇನಾನಾಯಕ ದಂಡನಾಯಕನ ಯುದ್ಧಕ್ಕೆ ಕಳಿಸ್ಕೊಟ್ರೆ ಅವನ ಮೇಲೆ ನಂಬಿಕೆ ಇಲ್ಲ, ಮತ್ತೊಬ್ಬ ಸೇನಾನಾಯಕನ ಕಳಿಸ್ಕೊಡ್ತಾ ಇದ್ದ. ಸೊ ನಾನು ಈಗಾಗ್ಲೇ ಹೇಳಿದಾಗ ಔರಂಗಜೇಬು ತನ್ನ ತಂದೆಗೆ ಒಳ್ಳೆ ಮಗನಾಗ್ಲಿಲ್ಲ, ತನ್ನ ಮಕ್ಕಳಿಗೆ ಒಳ್ಳೆ ತಂದೆ ಆಗ್ಲಿಲ್ಲ, ತನ್ನ ಹೆಂಡತಿಯರಿಗೆ ಒಳ್ಳೆ ಗಂಡನಾಗ್ಲಿಲ್ಲ, ತನ್ನ ಸ್ನೇಹಿತರಿಗೆ ಒಳ್ಳೆ ಸ್ನೇಹಿತನಾಗ್ಲಿಲ್ಲ, ಒಟ್ಟ ಯಾರನ್ನೂ ಉಳಿಸ್ಲಿಲ್ಲ ಅವನು. ಈ ರೀತಿಯಾಗಿ ಕೊನೆಗಳಿಗೆ ಅವನು ಪಶ್ಚಾತ್ತಾಪ ಆಗತ್ತೆ. ವೆನ್ ಹಿ ವಾಸ್ ಆನ್ ದ ಲಾಸ್ಟ್, the last breath, when he was in the last stage of his life, he remembered them, but by that time everything is gone, everything is over. So that is what we have to understand. The character of personality of Aurangzeb also led the decline of the Mughal empire. So no doubt Mughals, they made so many things. ಯಾಕೆಂದ್ರೆ ಮೊಘಲರು ಸಾಕಷ್ಟು ಕೊಟ್ಟಿದ್ದಾರೆ, ಕೇವಲ ನಾವು ವಿಮರ್ಶಾತ್ಮಕವಾಗಿ ನೋಡ್ಬೇಕಾದ್ರು. ಯಾಕೆಂದ್ರೆ ಮೊಘಲರು ಈ ಅಖಂಡ ರಾಷ್ಟ್ರವನ್ನ ಒಂದುಗೂಡಿಸ್ತಕ್ಕಂಥ ಯತ್ನ ಆಗಿರ್ಬೋದು, ಸಾಂಸ್ಕೃತಿಕ ಸಮ್ಮಿಳಿತಗಳಾಗಿರ್ಬೋದು, ಸುಧಾರಣೆಗಳಾಗಿರ್ಬೋದು, ಭೂಸುಧಾರಣೆ ಆಗಿರ್ಬೋದು, ಆಡಳಿತ ಎಲ್ಲಾ ವಿಚಾರಗಳು, there are so many points which they contributed. It's no doubt that. And some of the Mughals are very benevolent. They stood for the welfare of the people. They did like that. At the same time, the personality of Akbar, the personality of Aurangzeb also greatly responsible for the decline of the Mughals. That is what important. And his religious policy also, he reversed everything. He believed that when Akbar is harmful, Akbar was needed. Actually, Akbar ಅಂತರ ಧಾರಾಶೋಕ ಇದ್ದ. ಇನ್ಫ್ಯಾಕ್ಟ್ ಔರಂಗಜೇಬ್ ಬಂದಿಲ್ಲ ಅಂತಂದ್ರೆ, ಧಾರಾಶೋಕ ಏನಾದ್ರು ಬಂದಿದ್ರೆ ಮತ್ತೊಬ್ಬ ಅಕ್ಬರ್ ಈ ದೇಶದಲ್ಲಿ ಆಳ್ವಿಕೆ ಆಗ್ತಾ ಇತ್ತು. ಹಾಗಾಗಿ ಅಂತ ಒಂದು ಗಳಿಗೆಗೆ ಅವಕಾಶ ಕೊಡ್ಲಿಲ್ಲ ಔರಂಗಜೇಬ್. ಸೊ ಇದು ನಮ್ಗೆ ತುಂಬಾ ಮುಖ್ಯವಾಗಿರ್ತಕ್ಕಂಥ ವಿಚಾರ. ದಕ್ಕನ ನೀತಿ ಆಗಿರ್ಬೋದು, ಧಾರ್ಮಿಕ ನೀತಿಗಳಾಗಿರ್ಬೋದು, ಅದೇ ರೀತಿಯಾಗಿ ದುರ್ಬಲ ಉತ್ತರಾಧಿಕಾರಿಗಳು. ಔರಂಗಜೇಬ್ ನಂತರ ದುರ್ಬಲರು ಬರ್ತಾರೆ. ದುರ್ಬಲ ಉತ್ತರಾಧಿಕಾರಿಗಳಿಂದ ಸಾಮ್ರಾಜ್ಯ ಬಹು ಬೇಗನೆ ಕಣ್ಮರಿ ಆಗ್ತಕ್ಕಂತ ಅಂಚೆ ಬರುತ್ತೆ. ಯುರೋಪಿಯನ್ನರ ಆಗಮನ, ಬ್ರಿಟಿಷ್ ಜಹಾಂಗೀರ್ ಆಸ್ಥಾನ ಬಂದು ಏನು ಪರವಾನಗಿ ಪಡೆದು, ಈ ಪರವಾನಗಿ ಪಡೆದಂತಕ್ಕಂಥವ್ರು ಮುಂದೆ ದೊಡ್ಡ ಸಾಮ್ರಾಜ್ಯವಾಗಿ, ಬಹುಶಃ ಯುರೋಪಿಯನ್ನರ ಸಕ್ಸಸ್ಗೆ ದುರ್ಬಲ ಮೊಘಲ ದೊರೆಗಳೇ ಕಾರಣ ಆಗ್ತಾ ಹೋಗ್ತಾರೆ.
ಹೀಗಾಗಿ ಈ ಯುರೋಪಿಯನರ ಒಂದು ಎಮರ್ಜೆನ್ಸಿ ಆಫ್ ದಿ ಯುರೋಪಿಯನ್ಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾಸ್ ಫಾರ್ ದಿ ಡಿಕ್ಲೈನ್ ಆಫ್ ದಿ ಮುಘಲ್ ರೂಲ್. Vastness of the empire. There was no communication. Empire was extended from Afghanistan to the Deccan, from Gujarat to the Bengal, Bihar, even till Burma. ಸೊ ಇಂಥ ಒಂದು ವಿಶಾಲವಾಗಿರ್ತಕ್ಕಂಥ ರಾಜ್ಯವನ್ನ ಕಟ್ಟೋದು ಅಥವಾ ಅದನ್ನ ಮುನ್ನಡೆಸ್ಕೊಂಡು ಹೋಗೋದು ಸುಸ್ಥಿರವಾಗಿರ್ತಕ್ಕಂಥದ್ದು ಕಷ್ಟ ಸಾಧ್ಯ ಆಗಿತ್ತು. ಹೀಗಾಗಿ ಇದೊಂದು ಕಾರಣ ಅಂತ ನಾವು ಕೊಡಬಹುದು. ಬ್ಯಾಂಕ್ರಪ್ಸಿ ಮತ್ತೊಂದು ಕಾರಣ, ಆರ್ಥಿಕ ಬಿಕ್ಕಟ್ಟು. ಶಹಜಹಾನ್ ಕಾಲದಲ್ಲಿ ಬರಗಾಲ ಇದ್ದಾಗ್ಯೂ ಕಟ್ಟಡ ನಿರ್ಮಾಣ ಮಾಡಿದ್ರು. ಆ ಕಟ್ಟಡ ಅಪಾರವಾದ ವೆಚ್ಚವನ್ನು ಖರ್ಚು ಮಾಡಿದ್ರು. ಔರಂಗಜೇಬ್ ಯುದ್ಧಗಳಿಗೆ ಸಾಕಷ್ಟು ಯುದ್ಧಗಳನ್ನೇ ಪ್ರತಿಷ್ಠೆ ಭಾವಿಸಿ ಈ ಫಾಟ್ ಅನ್ನೆಸೆಸರಿ ವಾರ್ಸ್, so many wars with the regional minority communities like Jats and Satnamis and Sikhs. With that he spent huge money. With that the treasury became empty, and some of the after Aurangzeb, even the sultans were failed to lead a life with the minimum life. That's what the financial bankruptcy. So again, another important cause for the decline of Mughals, the invasion of Nadir Shah. ಅಂದ್ರೆ ನಾದಿರ್ ಶಾನ ಒಂದು ದಾಳಿಗಳು, he came like in a cyclonic waves and plundered Delhi like anything. These foreign invasions have made India has to suffer a lot, particularly the Mughal Empire. It was a death blow. Nadir Shah invasion was a death blow to the Mughal Empire. With that loot, Nadir Shah went to. By the time he captured Kohinoor, Peacock Throne, every wealth, all this wealth was looted. ಈಗ ನಾದಿರ್ ಶಾನ ದಾಳಿಗಳು ಮಾರಣಾಂತ ಪೆಟ್ಟು ಕೊಡ್ತು. ಆ ಸಂದರ್ಭದಲ್ಲಿ ಮಯೂರ ಸಿಂಹಾಸನ, ಕೊಹಿನೂರ್ ವಜ್ರಗಳು, ಆ ತರ ಅಲ್ಲಿಂದ ಬ್ರಿಟಿಷ್ ರಾಜ್ಯವನ್ನು ತಲುಪ್ತಕ್ಕಂಥ ನಾವು ನೋಡ್ತೀವಿ. ಸೊ ಇದಿಷ್ಟು ಇದರೊಂದಿಗೆ ನನ್ನ ಒಂದು ಏನು ಪರೀಕ್ಷಾ ದೃಷ್ಟಿಯಿಂದ ಭಾರತ ಇತಿಹಾಸ ಮತ್ತು ಸಂಸ್ಕೃತಿ 1526ರಿಂದ 1857 ಮೊದಲನೇ ಸಫಾ ಇದ್ದಂಗೆ ಇಲ್ಲಿವರೆಗಿನ ಈ ಒಂದು ಪಠ್ಯಕ್ರಮದ ಮೊದಲನೇ ಬ್ಲಾಕ್ ಅದು ನನ್ನ ಚರ್ಚಾ ವಿಷಯವಾಗಿತ್ತು, ನನ್ನ ಕರ್ತವ್ಯವಾಗಿತ್ತು. ಈ ಒಂದು ವಿಚಾರಗಳನ್ನ ನಾನು ನಿಮ್ಗೆ ಪರೀಕ್ಷಾ ದೃಷ್ಟಿಯಿಂದ ಇಷ್ಟನ್ನು ಫೋಕಸ್ ಮಾಡಿ. ಇಷ್ಟೇ ಅಲ್ಲ, ಚರಿತ್ರೆ ಇಷ್ಟೇ ಅಲ್ಲ, ಚರಿತ್ರೆ ನಾವು ಇಷ್ಟು ಓದಿದ್ದು ನಾನು ಸದಾ ಹೇಳ್ತಾ ಇರ್ತೀನಿ, ನಾವು ಓದ್ತಕ್ಕಂಥ ಎಲ್ಲಾ ಪುಸ್ತಕಗಳು ಕೇವಲ ಚರಿತ್ರೆಯ ಮಧ್ಯಂತರ ವರದಿಗಳು. ಪೂರ್ಣ ಇತಿಹಾಸ ನಮ್ಗೆ ಅರ್ಥ ಆಗ್ಬೇಕಂದ್ರೆ ನಾವು ಪ್ರತಿಯೊಂದು ಪಾಠಕ್ಕೆ ಸಂಬಂಧಿಸಿದ ಹಾಗೆ ರೆಫರೆನ್ಸ್ ಬುಕ್ಸ್ ಕೊಟ್ಟಿದ್ದೀವಿ, ಅದನ್ನ ನೋಡಿ ರೆಫರ್ ಮಾಡಿ. ಖಂಡಿತ ನಿಮ್ಗೆ ಒಳ್ಳೊಳ್ಳೆ ವಿಚಾರಗಳು ತಿಳಿಯುತ್ತೆ. ನಮ್ಮಲ್ಲಿ ಅನೇಕ ದ್ವಂದ್ವಗಳಿವೆ, ಕೇವಲ ಪರೀಕ್ಷಾ ದೃಷ್ಟಿಯಿಂದ ಅಲ್ಲ, ನಮ್ಮ ಭವಿಷ್ಯ ದೃಷ್ಟಿಯಿಂದ ನಾವೆಂತ ಒಂದು ಲೆಗಸಿಯನ್ನ, ಪರಂಪರೆಯನ್ನ, ಬಳುವಳಿಯನ್ನ ನಾವು ಇಂದಿನ ಜನರೇಷನ್ ಕೊಡ್ತೀವಿ ಅಂತಂದ್ರೆ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ಕ್ವಾಲಿಟಿ ಆಫ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ನಾವು ಹೇಗೆ ಅದನ್ನ ಸ್ವೀಕಾರ ಮಾಡ್ತೀವಿ, ನಾವು ಸ್ವೀಕಾರ ಮಾಡಿದಾಗ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ತೀವಿ, ಅರ್ಥ ಮಾಡ್ಕೊಂಡಾಗ ನಮ್ಮ ಬದುಕನ್ನ ಕಟ್ಕೊಳ್ತೀವಿ. ಆ ಬದುಕನ್ನ, ಆ ಇಂಪ್ರೆಷನ್ ನಾವು ಹಿಂದೆ ಬರ್ತಕ್ಕಂಥ ಜನರೇಷನ್ಗೆ ಬಿಡ್ತೀವಿ. ಸೊ ಇದನ್ನ ನಾವು ಮನಸ್ಸಿಟ್ಕೊಂಡು ಅಧ್ಯಯನ ಶುರುವಾದಾಗ ಖಂಡಿತ ಅಟ್ಲೀಸ್ಟ್ ವಿ ವಿಲ್ ಗಿವ್ ಸಮಥಿಂಗ್ ಟು ದಿ ಅವರ್ ಇದು ಅಂತ ನನ್ನ. ಸೊ ಇಲ್ಲಿ ನಿಲ್ಸಿರ್ತೀನಿ. ಏನಾದ್ರು ಚರ್ಚೆಗಳಿದ್ರೆ ಬಹುಶಃ ಇಲ್ಲಿಗೆ ನನ್ನ ಕ್ಲಾಸ್ ಮುಗೀತು. ಉಳಿಕೆ ಆಗಿರ್ತಕ್ಕಂಥ 2ನೇ ಬ್ಲಾಕ್, 3ನೇ ಬ್ಲಾಕ್ ಮತ್ತು 4ನೇ ಬ್ಲಾಕ್ ಅನ್ನ ಡಾಕ್ಟರ್ ಸುಜಾತ ಅವರವರು ಮತ್ತು ಡಾಕ್ಟರ್ ರಾಮೇಗೌಡರು ನಿಮ್ಗೆ ಅವರು ನಿರ್ವಹಿಸ್ತಾರೆ, ನಿಮ್ಮ ಪಾಠ ಮಾಡ್ಕೊಡ್ತಾ ಇದಾರೆ ಅಂತ ಅಂದ್ಕೊಳ್ತೀನಿ. ಸೊ ಅಲ್ಲಿ ನೀವು ಕೇಳಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು. ಸೊ ಈಗ ಏನಾದ್ರು ಡೌಟ್ಸ್ ಇದೆ ಕೇಳ್ಬಹುದು. ನಾನು ರಾಕೇಶ್ ಒಂಚೂರು ಸ್ವಲ್ಪ ಅನ್ಮ್ಯೂಟ್ ಮಾಡ್ಬಿಡ್ತೀರಾ? ಓಕೆ, ಥ್ಯಾಂಕ್ ಯು.
ಹಲೋ 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 ಹೇಳಿಮ್ಮ. ಹಲೋ ಸರ್, ಹೇಳಿ ನನ್ನ ಹೇಳಿ ಹೆಸರು ವೇದ ಅಂತ. ಸರ್, ವೇದಾವತಿ ಇವಾಗ ಹೇಳಿ. ಇದು 2 ಅವರ್ ಇರುತ್ತೆ ಪರೀಕ್ಷೆ ಅಂತ ಹೇಳಿದ್ರಲ್ಲ, ಹೌದು. ಅದು ಕ್ವಶನ್ ಎಲ್ಲ ಯಾವ ತರ ಇರ್ಬೋದು ಅಂತ ಏನಾದ್ರು ಮಾಹಿತಿ ಕೊಡಕ್ಕಾಗತ್ತಾ ಸರ್? ಕೊಡ್ತೀವಿ, ನಾವು ಅಪ್ಡೇಟ್ ಮಾಡ್ತೀವಿ, ವೆಬ್ಸೈಟ್ ಹಾಕ್ತಿವಿ. ಇನ್ನು ಡಿಸ್ಕಷನ್ ನಡೀತಾ ಇದೆ ಅದು. ಹಾ ಹಾ ನಿಮ್ಗೆ ಅಪ್ಡೇಟ್ ಮಾಡ್ತೀವಮ್ಮ. ನಾವು ನಮ್ಮ ವೆಬ್ಸೈಟ್ ನೋಡ್ತಾ ಇರಿ, ಸ್ಟೂಡೆಂಟ್ ಆಪ್ ಅನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮ್ಗೆ ಮಾದರಿ ಮಾಡ್ಕೊಂಡಿದೀನಿ ಪತ್ರಿಕೆಗಳು ಸರ್. ಅದರಲ್ಲಿ ನಿಮ್ಗೆ ಹಾಕ್ತಿವಿ ನಾವು, ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಂತೇಳಿ. ನಿಮ್ಗೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಮತ್ತೆ ಇವನ್ನೆಲ್ಲ ನಾವು ಹಾಕೊಡ್ತೀವಿ ಅದಕ್ಕೆ. ಹಲೋ ಓಕೆ ಸರ್. ಹಲೋ ಸರ್. ಹಲೋ ಓಕೆ, ಸರ್. ಹಲೋ ಸರ್. ಹೇಳಿಮ್ಮ. ಹಲೋ ಸರ್, ಹೇಳಿಮ್ಮ, ನನ್ನ ಹೆಸರು ಹೇಳಿಮ್ಮ. ಸುರಭಿ ಅಂತ. ಹಲೋ ಸರ್, ಇವರು ಮನ್ಸಬ್ದಾರಿ ಸಿಸ್ಟಮ್ ನ ಇಂಟ್ರೊಡ್ಯೂಸ್ ಮಾಡ್ತಾನಲ್ವಾ ಸರ್? ಹಲೋ. ಅಕ್ಬರ್ ಅಕ್ಬರ್ ಅಕ್ಬರ್. ಹಾ, ಮನ್ಸಬ್ದಾರಿ ಸರ್. ಅದು ಆ ಸಿಸ್ಟಮ್ ಏನು ಸರ್? ಅದು ಮನ್ಸಬ್ದಾರಿ ಸಿಸ್ಟಮ್ ಅಂದ್ರೆ? ಮನ್ಸಬ್ದಾರಿಯ ನಾನು ಕಳೆದ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಅಕ್ಬರ್ನು ಒಂದು ಹೊಸ ಒಂದು ಆಡಳಿತದಲ್ಲಿ ತರ್ತಕ್ಕಂಥ ಒಂದು ಆವಿಷ್ಕಾರ. ಆ ಮನ್ಸಬ್ ಅಂದ್ರೆ ಒಂದು ಶ್ರೇಣಿ, ಮಿಲಿಟರಿ ಶ್ರೇಣಿ, ರ್ಯಾಂಕ್ ಅದು. ಆ ಯಾರು ಮನ್ಸಬ್ನಾಗಿರ್ತಾನ ಅವನಿಗೆ ಒಂದಷ್ಟು ಕುದುರೆಗಳು, ಒಂದಷ್ಟು ಸೈನಿಕರನ್ನು ಕೊಟ್ಟು ಅವನಿಗೆ ಒಂದ್ ರೀತಿಯ ಅವನ ಶಕ್ತಿಯನ್ನು ವೃದ್ಧಿಸಿ ಅವನಿಗೊಂದು ರ್ಯಾಂಕ್ ಕೊಡ್ತಕ್ಕಂಥದ್ದು. ಒಂದು ರ್ಯಾಂಕ್ ಅಷ್ಟೇ ಅವನಿಗೆ. ಅವನು ಸೈನಿಕರನ್ನ ಮತ್ತು ಆ ಅಶ್ವಗಳನ್ನ ಪಡೆದವನು. ಸದಾ ಅವನು ರಾಜನಿಗೆ ಬೆಂಬಲವಾಗಿ ನಿಲ್ತಾ ಇದ್ದ. ಅಂದ್ರೆ ಅದು ಸೋಲ್ಜರ್ಸ್ ಗೋಸ್ಕರ ಮಾಡೋದ ಸರ್ ಅವರು? ಸೋಲ್ಜರ್ಸ್ ಅಲ್ಲ, ಇಟ್ ಈಸ್ ಎ ರ್ಯಾಂಕ್, ಇಟ್ ಈಸ್ ಎ ರ್ಯಾಂಕ್, ಇಟ್ ಈಸ್ ಎ ರೆಸ್ಪೆಕ್ಟ್ ಗಿವನ್ ಟು ಎನ್ ಅಫಿಷಿಯಲ್. ಓಕೆ 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 ಫೈನ್ ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈ ಬ್ಲಾಕ್ ಇಂದ ಈ ಫಸ್ಟ್ ಬ್ಲಾಕ್ ನೀವು ಮಾಡಿದೀರಾ, ಅದ್ರಲ್ಲಿ ಬರುವಂತ ಇಂಪಾರ್ಟೆಂಟ್ ಕ್ವಶನ್ಸ್ ನ ಹೇಳ್ತೀರಾ ಸರ್? ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಲ್ಲ, ನಾನು ಮಾತಾಡಿದ್ದೆಲ್ಲ ಇಂಪಾರ್ಟೆಂಟ್. ಯಾಕೆಂತಂದ್ರೆ ನಾನು ವೆರಿ ಬ್ರೀಫ್ ಮಾಡಿದ್ದೀನಿ ನಿಮ್ಗೆ. ಏನೆಲ್ಲ ಬ್ರೀಫ್ ಮಾಡಿದ್ದೇನೋ, ಏನೆಲ್ಲ ಪಾಯಿಂಟ್ಸ್ ಫೋಕಸ್ ಮಾಡಿದ್ದೇನೋ ಅದಿಟ್ಕೊಂಡು ನೀವು ಇನ್ನೂ ಸವಿಸ್ತಾರವಾಗಿ ಓದ್ಬೇಕಾಗತ್ತೆ. ಕ್ವೆಶನ್ಸ್ ಅಂತ ಹೇಳಕ್ ಬರೋದಿಲ್ಲ. ನಾವೇ ಕ್ವಶನ್ ಪೇಪರ್ ಕೊಡ್ತೀವಿ. ಆ ಕ್ವಶನ್ ಪೇಪರ್ ನೀವು ನೋಡಿದ್ರೆ ಈಸಿಯಾಗಿ ನೀವು ಅಟೆಂಪ್ಟ್ ಮಾಡ್ಬೋದು. ಬಹುಶಃ ನಿಮ್ಗೆ ಅಂತ ಟಫ್ ಅನ್ಸೋದಿಲ್ಲ. ನನ್ನ ಪಾಠವನ್ನು ನೀವು ಗಮನಿಸಿದ್ದೇ ಆಗಿದ್ರೆ ಬಿಗಿನಿಂಗ್ ಇಂದ ಇಲ್ಲಿವರೆಗೂ ನಾನು ಯಾವ ವಿಚಾರನ ನಾನು ಫೋಕಸ್ ಮಾಡಿದನೋ ಅದನ್ನ ಇಟ್ಕೊಂಡು ಅದು ಆಜು ಬಾಜು ಸುತ್ತಮುತ್ತ ಓದ್ಕೊಂಡು ಹೋಗ್ಬೇಕಾಗತ್ತೆ. ಸರಿ ಸರ್, ಮತ್ತೆ ಇನ್ನೊಂದು ಸರ್, ಈಗ ಅಕ್ಬರ್ನ ತನ್ನ ಉಲೇಮಾಗಳು ಅವನಿಗೆ ವಿರುದ್ಧವಾಗಿ ಉಲೇಮಾಗಳು ಆಕ್ಚುಲಿ ಕಿಂಗ್ ಮೇಕರ್ಸ್ ಅವರು. ಹೇಳಿ. ಅಸ್ಖಲಿತ ಶಾಸನ ಅಂತ ಹೇಳಿ ಮಾಡ್ತಾರಲ್ಲ, ಅಸ್ಖಲಿತ ಹೇಳಿ, ಶಾಸನ ಅಂದ್ರೆ ಏನು ಏನ್ ಹೇಳಿ, ಏನು ಕೇಳಿಸ್ತಾ ಇಲ್ಲ ಸರ್? ಇನ್ಫೆಬಿಲಿಟಿ ಡಿಗ್ರಿ ಅಂತ ಹೇಳಿ ಮಾಡ್ತಾರಲ್ಲ, ಇನ್ಫ್ಯಾಲಿಬಿಲಿಟಿ ಡಿಗ್ರಿ, ಅನುಲಂಘನೀಯ ಶಾಸನ. ಅನುಲಂಘನೀಯ ಶಾಸನ ಅಂತಂದ್ರೆ ಇಲ್ಲಿ ಶಾಸನವನ್ನು ಉಲ್ಲಂಘಿಸ್ತಕ್ಕಂಥದ್ದು. ಆಕ್ಚುಲಿ ಇಸ್ಲಾಮಿಕ್ ಒಂದು ಥಿಯರಿ ಆಫ್ ಕಿಂಗ್ಶಿಪ್ ಅಲ್ಲಿ ಏನಾಗಿತ್ತು ಅಂದ್ರೆ, ಇಸ್ಲಾಮಿಕ್ ಒಂದು ಧರ್ಮದ ಒಂದು ಚೌಕಟ್ಟಿನಲ್ಲಿ ರಾಜ್ಯ ಅಂತಕ್ಕಂಥದ್ದು ಖಲೀಫಾನ ಕೆಳಗಡೆ ಇರ್ತಕ್ಕಂಥದ್ದು. ಖಲೀಫಾ ಸುಪ್ರೀಂ ಅಂತ. ಸೊ ಅಕ್ಬರ್ನ ಏನ್ ಮಾಡ್ತಾನೆ, ಅದನ್ನ ಧಿಕ್ಕರಿಸಿ ರಾಜನು ರಾಜ್ಯ ಮತ್ತು ಧರ್ಮದ ಮುಖಂಡ ಅಂತ ಮಾಡ್ಕೊಳ್ತಾನೆ. ಓಕೆ, ಹಲೋ ಹೇಳಿ ಸರ್. ಅಂದ್ರೆ ಅಕ್ಬರ್ನ್ ಅಂತಕ್ಕಂಥವನು ಅಕ್ಬರ್ನು ರಾಜಕೀಯ ಮುಖ್ಯಸ್ಥನು ಹೌದು, ಧಾರ್ಮಿಕ ಮುಖ್ಯಸ್ಥನು ಹೌದು. ಆದ್ರೆ ಈ ಮೊದಲು ಅನುಲಂಘನೆ ಶಾಸನ ಪ್ರಕಾರ, ಅಕಾರ್ಡಿಂಗ್ ಟು ಇನ್ಫ್ಯಾಲಿಬಿಲಿಟಿ ಡಿಗ್ರಿ, ಅಕ್ಬರ್ ವಾಸ್ ದಿ ಹೆಡ್ ಆಫ್ ದಿ ಈವನ್ ಸ್ಟೇಟ್ ಆಸ್ ವೆಲ್ ಆಸ್ ದ ರಿಲಿಜಿಯನ್. ಬಟ್ ಇನ್ನ ಉಳಿದಂತ ಪದ್ಧತಿಗಳು ಇದಲ್ಲ ಅಂತಂದ್ರೆ, ಇದಲ್ಲದೆ ಸಾಮಾನ್ಯವಾಗಿ ಎಲ್ಲಾ ಮುಸ್ಲಿಂ ರಾಜರು ಖಲೀಫಾನ ನೆರಳಲ್ಲಿ ರಾಜ್ಯಭಾರ ಮಾಡ್ಬೇಕಾಗಿತ್ತು. ಆ ತರ ಒಂದು ಪದ್ಧತಿ ಇತ್ತು. ಅದನ್ನ ತಡೆದು, ಇಲ್ಲ ರಾಜನೇ ಮುಖ್ಯಸ್ಥನಾಗಿರ್ಬೇಕು ರಾಜ್ಯಕ್ಕೆ ಅಂತೇಳಿ ಬಗೆದು ಅನುಲಂಘನೆ ಶಾಸನ ಜಾರಿ ತರ್ತಾನೆ.
ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ನೆಕ್ಸ್ಟ್ ಸರ್ ಹೇಳಿ. ಸರ್ ನಿಮ್ ಪಾಠ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಸರ್. Thank you. ಕ್ಲಿಯರ್ ಕೇಳಿಸುತ್ತೆ ನಮ್ಗೆ, ನೆಟ್ವರ್ಕ್ ಯಾವ್ದು ಪ್ರಾಬ್ಲಮ್ ಇಲ್ದಿರಾ. ಓಕೆ, ನೆಕ್ಸ್ಟ್ ಇನ್ನೊಂದು ಘಟಕ ಇದೆ, ನೆಕ್ಸ್ಟ್ ಭಾಗ ಇದೆಯಲ್ಲ ಸರ್, ಅದು ಕೂಡ ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಸರ್ ಮಾಡ್ತಾರೆ, ಬೇರೆ ಸರ್ ಮಾಡ್ತಾರೆ, ಅವ್ರದ್ದು ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಕ್ಲಿಯರ್ ಆಗಿ ಕೇಳಿಸಲ್ಲ ಸರ್, ಪಾಠನೇ ಸ್ವಲ್ಪ ಇದಾಗುತ್ತೆ. ಏನಾಗುತ್ತೆ ಮಾಡಕ್ಕಾಗುತ್ತೆ ಸರ್? ಇಲ್ಲ, ನನ್ನ ಅಲಾಟ್ಮೆಂಟ್ ಏನಿತ್ತು 3 hours ಇತ್ತು. ನಾನು ಫಸ್ಟ್ ಇಯರ್ಗೆ 6 hours ತಗೊಂಡಿದ್ದೀನಿ, ಸೆಕೆಂಡ್ ಇಯರ್ಗೆ 3 hours, ಒಟ್ಟು 9 ಗಂಟೆ. ಇನ್ಫ್ಯಾಕ್ಟ್ ನಾನು ಎಲ್ಲಕ್ಕಿಂತ ಜಾಸ್ತಿ ಕ್ಲಾಸ್ ನಾನು ತಗೊಂಡಿದ್ದೀನಿ. ಅವ್ರಿಗೆಲ್ಲ ಕಡಿಮೆ, ಒಬ್ಬರಿಗೆ 7 ಕ್ಲಾಸ್, ಒಬ್ಬರಿಗೆ 8 ಕ್ಲಾಸ್ ಇದೆ. ನಾನು ಜಾಸ್ತಿ ಕ್ಲಾಸ್ ತಗೊಂಡಿದ್ದೀನಿ, ಇನ್ನೂ ಜಾಸ್ತಿ ಕ್ಲಾಸ್ಗೆ ನಾನು ಆಫೀಸಲ್ಲಿ ಇದು 2ನೇ ಭಾಗ ಇನ್ನು ಸ್ಟಾರ್ಟೇ ಮಾಡಿಲ್ಲ ಸರ್. ಅದು ಕೇಳಿ, ಅವ್ರಿಗೆ ಕೇಳಿ. ನೀವು ನಂಬರ್ ಕೊಡ್ತೀನಿ, ಫೋನ್ ನಂಬರ್ ಇರ್ಬೇಕಲ್ಲ, ನೀವು ಮಾತಾಡಿ ಕೇಳಿ. ಯು ಹ್ಯಾವ್ ಟು ಆಸ್ಕ್. ನಿಮ್ ತರ ನಮ್ಗೆ ನೆಟ್ವರ್ಕ್ ಕ್ಲಾರಿಟಿ ಆಗಿರುತ್ತೆ ಸರ್ ನಿಮ್ದು, ಅದಕ್ಕೆ ಸರ್ ಕೇಳ್ಕೊಂಡೆ ನಿಮ್ಮ ಹತ್ರ ಆಗುತ್ತೇನೋ ಅಂತ. ನನ್ಗೆ ಬೇರೆ ಕೆಲಸ ಇರುತ್ತಲ್ಲಮ್ಮ, ನಾನ್ ಚೇರ್ಮನ್ ಆಗಿದ್ದೀನಿ, ನನ್ಗೆ ಬೇರೆ ಇತರ ಕೆಲಸ ಇರ್ತಾವಲ್ವಾ. ನೀವು ಅವ್ರನ್ನೇ ಕೇಳಿ, ಅವ್ರಿಗೆ ಅವ್ರು ಇದಾರೆ, ದೇ ಆರ್ ಮೆಂಟ್ ಫಾರ್ ದಟ್. ಅವ್ರ ಕೆಲಸ ನಾನು ಕಿತ್ಕೊಂಡಂಗ ಆಗತ್ತೆ. ಓಕೆ, ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಪಾಠ ಆಗಿದೆ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಮತ್ತೆ ಸರ್ ಎಕ್ಸಾಮ್ ಯಾವಾಗ ಇರ್ಬೋದು ಅಂತ ಏನಾದ್ರು ಹೇಳಕ್ ಆಗುತ್ತಾ ಸರ್? ಜುಲೈಯಲ್ಲಿ ಇರ್ಬೋದಮ್ಮ, ಜುಲೈಯಲ್ಲಿ ಬರ್ಬೋದು. ಜುಲೈಯಲ್ಲಿ. ಜುಲೈಯಲ್ಲಿ ಓಕೆ ಸರ್, ನಿಮ್ ಪಾಠ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಎಲ್ಲಾ Thank you, ಬ್ಲಾಕ್ ಇಂದ ನಿಮ್ ಬ್ಲಾಕ್ ಮಾತ್ರ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಸರ್. ಒಳ್ಳೇದಾಗ್ಲಿಮ್ಮ, ಒಳ್ಳೇದಾಗ್ಲಿ. ಚೆನ್ನಾಗಿ ಓದಿ, ನಿಮ್ಗ ಅರ್ಥ ಆಗಿದೆ, ನಮ್ ಸಂತೋಷ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಏನಾದ್ರು ಡೌಟ್ಸ್ ಇದೆಯಾ? ಇನ್ನೂ ವೆರಿ ಮಚ್ ಚೆನ್ನಾಗಿ ಮಾಡಿದ್ರಿ. ಫಸ್ಟ್ ಬ್ಲಾಕ್ ನ ಬಾಬರ್ ನಿಂದ ಅಂಡ್ ಮೊಘಲರ ಕಾಲ ಅವನತಿ ಆಗೋವರೆಗೂ ಫುಲ್ ನಮ್ ಮುಂದೆ ತಂದು ಇಟ್ಬಿಟ್ರಿ. ತುಂಬಾ ಇಷ್ಟ ಆಯ್ತು ನಿಮ್ ಟೀಚಿಂಗ್. ಯಾರು ಮಾತಾಡೋದು? ಸರ್ ಶಿವಗಂಗಾ ಅಂತ ನನ್ನ ಹೆಸರು. ಶಿವಗಂಗೆನಾ? ಶಿವಗಂಗಾ. ಎಲ್ಲಿಂದ ಮಾತಾಡ್ತಾ ಇದೀರಾ? ಬ್ಯಾಂಗ್ಳೂರ್ ಸರ್, ಬ್ಯಾಂಗ್ಳೂರ್. ಥ್ಯಾಂಕ್ ಯು ಶಿವಗಂಗಾ, ಥ್ಯಾಂಕ್ ಯು ವೆರಿ ಮಚ್. ಸರ್ ತುಂಬಾ ಚೆನ್ನಾಗಿ ಮಾಡಿದ್ರ, ತುಂಬಾ ಚೆನ್ನಾಗಿ ಮಾಡಿಸ್ಕೊಟ್ರಿ. ನೀವು MA ಜಾಯ್ನ್ ಆಗಿ, MA ಇನ್ನೂ ಒಳ್ಳೆ ಪಾಠಗಳು ಬರುತ್ತೆ ನಿಮ್ಗೆ. ತುಂಬಾ ಲೇಟರಲ್ ಎಂಟ್ರಿ. ಆಫ್ಟರ್ 28 years ಜಾಯ್ನ್ ಆಗಿದ್ದೀನಿ ನಾನು. ಇವಾಗ 48 years ನನ್ಗೆ. ಜಾಯ್ನ್ ಆಗಿದ್ದೀನಿ ನಾನು. ಖಂಡಿತ MA ಕೂಡ ಮಾಡ್ತೀನಿ. ಖಂಡಿತ ಮಾಡಿ. ವಿ ಆರ್ ಹಿಯರ್ ಟು ಹೆಲ್ಪ್ ಯು. ಥ್ಯಾಂಕ್ ಯು ಶಿವಗಂಗಾ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಇದುವರೆಗೂ. ಫಸ್ಟ್ ಬ್ಲಾಕ್ ಇಟ್ ಇಸ್ ವೆರಿ ಕ್ಲಿಯರ್ ಫಾರ್ ಅಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸುರಭಿ. ಥ್ಯಾಂಕ್ ಯು. ಯಾ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ಸ್ ಎ ಲಾಟ್. ಬಹುಶಃ ಇನ್ನೇನ್ ಡೌಟ್ಸ್ ಇಲ್ಲ ಅಂತ ಕಾಣುತ್ತೆ. ಏನಿದ್ರು ಡೌಟ್ಸ್ ನೀವು ನನಗೆ ಫೋನ್ ಮಾಡ್ಬೋದು. ನನ್ನ ಫೋನ್ ನಂಬರ್ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಅನದರ್ ನಂಬರ್ 9110698230. ಎಲ್ಲ ನೋಟ್ ಮಾಡ್ಕೊಂಡಿದ್ದಾರೆ. ಇನ್ನೊಂದ್ಸರಿ ನಂಬರ್ ಹೇಳಿ ಸರ್. 9110698230. You can call me. You can get a clarification. ಏನ್ ಬೇಕಾದ್ರೆ ನೀವು ಡೌಟ್ ಕೇಳ್ಬೋದು. ಲಾಸ್ಟ್ ಇಯರ್ ನಾನು ಕ್ಲಾಸ್ ಎಂಗೇಜ್ ಮಾಡಿದೆ ನಮ್ಮ ಕ್ಯಾಂಪಸ್ ಒಳಗಡೆನೆ, ಮೈಸೂರು ಸ್ಟೂಡೆಂಟ್ಸ್. ಹೇಳಿ. ಹಲೋ ಸರ್, ಇದು ಎಕ್ಸಾಮ್ ನ 2 hours ಮಾಡ್ಬೇಕು ಅಂತ ಇದಾರಲ್ಲ, ಎಷ್ಟು ಮಾರ್ಕ್ಸ್ ಇಡ್ತಾರೆ ಸರ್ ಎಕ್ಸಾಮ್ ನ? ಇಲ್ಲಮ್ಮ, ಅದೆಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ತಾರಮ್ಮ. ನಮ್ಮ ಆಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ, ಇನ್ನೂ ಅದು ಡಿಸೈಡ್ ಆಗಿಲ್ಲ. ಅಪ್ಡೇಟ್ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಮತ್ತೆ ಏನಾದ್ರು ಡೌಟ್ಸ್ ಇದೆಯಾ? ಡೌಟ್ಸ್ ಇರೋರು ಕೇಳಿ, ಇನ್ನೂ 1 ನಿಮಿಷ ಇದೆ. ಸರ್ ನಿಮ್ ನಂಬರ್ ಒಂದ್ಸಲಿ ರಿಪೀಟ್ ಮಾಡಿ ಸರ್. ಸಾರಿ, ನನ್ಗೆ ಡಿಸ್ಕನೆಕ್ಟ್ ಆಗಿತ್ತು. 9110698230. Thank you sir. Thank you so much. Thank you.
Another 30 seconds are remaining. Anybody, if you have any doubts, please let me know. Dear students, please, I'm so happy with these presentations. This is the first time we are doing in the difficult time. Whether we have, reached you people or not, I don't know. Some of you have told that, yes, sir, we did well. You have explained well like that. But remaining students also are important. So next time, we hope that we will do much better way. Thank you so much. I'm ending the session. Thank you very much.